ಎಲ್ರಿಗೂ ನಮಸ್ಕಾರ. ಸಾಧನಾ ಸಂಹಿತೆಯ 2ನೇ ಸಂಚಿಕೆಗೆ ಎಲ್ಲರಿಗೂ ಸುಸ್ವಾಗತ. ನಾನು ಮಾಧುರಿ. ನಮಸ್ಕಾರ, ನಾನು ಅನುಪಮ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಹಜ ಮಾರ್ಗದ ಇನ್ನೊಂದು ಮುಖ್ಯ ಅಂಗ ಆಗಿರೋ ಶುದ್ಧೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಅದರದ್ದು ಉದ್ದೇಶ ಮತ್ತೆ ಅದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದನ್ನ ನೋಡೋಣ. ಇದನ್ನ ನಾವಿಬ್ರು ಜೊತೆಯಾಗಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀವಿ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ವಿಷಯ, ನಾವು ಈ ಒಂದು ಕಾರ್ಯಕ್ರಮವನ್ನ ಆಳವಾದ ತಿಳುವಳಿಕೆ ಮತ್ತೆ ನಿಖರತೆ ಎರಡರ ಮೇಲೆ ಒತ್ತು ಕೊಡ್ತಾ ಇದ್ದೀವಿ. ನಾವು ಆಳವಾದಂತಹ ತಿಳುವಳಿಕೆ ಸ್ಫೂರ್ತಿನ ತರತೆ ನಮ್ಮಲ್ಲಿ, ಮತ್ತೆ ಅದು ಅಭ್ಯಾಸನ ನಿಖರವಾಗಿ ಮಾಡಿ ನಮ್ಮ ಒಂದು ಪ್ರಜ್ಞೆನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದ್ರಿಂದ ಅಭ್ಯಾಸದಲ್ಲಿ ಆಳವಾದ ತಿಳುವಳಿಕೆ ಮತ್ತೆ ನಿಖರತೆ ಎರಡನ್ನೂ ಇಟ್ಕೊಳ್ಳೋದು ಬಹಳ ಮುಖ್ಯ. ನಾವು ಹೋದ್ವಾರ ನೋಡಿದ್ವಿ ಧ್ಯಾನ ಹೇಗ್ ಮಾಡ್ಬೇಕು, ಧ್ಯಾನದ ಎಲ್ಲಾ ಮುಖ್ಯ ಅಂಶಗಳನ್ನೆಲ್ಲ ನೋಡಿದ್ವಿ. ಅದರಲ್ಲೂ ನಾವು ನಿಖರತೆಗೆ ಮತ್ತು ಸಾಧನೆಗೆ ನಾವು ಎಷ್ಟು ಒತ್ತು ಕೊಡ್ತೀವಿ, ಸಾಧನೆಯ ನಿಖರತೆಗೆ ನಾವು ಅಷ್ಟೇ ಒತ್ತು ಕೊಟ್ಟಿದೀವಿ. ಈ ಎಲ್ಲಾ ಅಂಶಗಳನ್ನ ನೀವು ತಿಳಿದುಕೊಂಡು, ಅಂದ್ರೆ ಧ್ಯಾನಕ್ಕಿಂತ ಮುಂಚೆ ಹೇಗೆ ಮನೋಭಾವ ಇರ್ಬೇಕು, ನಾವು ಹೇಗೆ ಧ್ಯಾನದ ಸ್ಥಳ ಸಮಯ ಅವನ್ನ ನಿಗದಿಪಡಿಸ್ಕೊಂಡು ಸರಿಯಾದ ರೀತಿನಲ್ಲಿ ಧ್ಯಾನ ಮಾಡ್ಬೇಕು ಅಂತ ಯಾವ್ಯಾವ ಅಂಶಗಳನ್ನ ನಾವು ಹೇಳಿದ್ವಿ. ಅದನ್ನ ನೀವೆಲ್ಲ ತಿಳಿದುಕೊಂಡು ಸರಿಯಾಗಿ ಅನುಸರಿಸಿದ್ದೀರಾ ಅಂತ ಅನ್ಕೊಳ್ತೀವಿ. ಈಗ ಮಾಧುರಿ, ಶುದ್ಧೀಕರಣ ಬಗ್ಗೆ, ಶುದ್ಧೀಕರಣವನ್ನ ನಮ್ಮ ಎಲ್ಲಾ ಅಭ್ಯಾಸಿಗಳು ನಿಖರವಾಗಿ ಮಾಡ್ತಾ ಇದಾರ, ಹೇಗ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಒಂದು ಸಮೀಕ್ಷೆ ನಡೆಸಿದ್ವಿ. ಸಂತೋಷ. ಯಾರ್ಯಾರನ್ನ ಸಮೀಕ್ಷೆನಲ್ಲಿ ನೀವು ಸೇರಿಸ್ಕೊಂಡಿದ್ರೆ? ಈ ಸಮೀಕ್ಷೆನಲ್ಲಿ ನಗರ ಪ್ರದೇಶದ ಅಭ್ಯಾಸಿಗಳು, ಗ್ರಾಮೀಣ ಪ್ರದೇಶ ಅಭ್ಯಾಸಿಗಳು, ತುಂಬಾ ಮುಂಚೆಯಿಂದನೂ ಮಾಡ್ತಾ ಇದ್ದಿದ್ದ ಅಭ್ಯಾಸಿಗಳು, ಈಗಷ್ಟೇ ಹೊಸದಾಗಿ ಶುರು ಮಾಡಿರೋರು, ಹೀಗೆ ಎಲ್ಲಾ ವರ್ಗದ ಜನರನ್ನು ನಾವು ಕೇಳಿದ್ವಿ. ಈಗ ನಾವೊಂದು ತೆರೆ ಮೇಲೆ ಒಂದು ಚಾರ್ಟ್ ಅನ್ನ ನೋಡೋಣ. ನೋಡಿ, ಈ ಚಾರ್ಟ್ ಇಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಸರಿಸುಮಾರು 50% ಜನರು ಸರಿಯಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಅಭ್ಯಾಸಗಳ ಎಲ್ಲಾ ಅಂಶಗಳನ್ನು ಸರಿಯಾಗಿ ಅನುಸರಿಸ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆದ್ರೂನು ಇನ್ನೂ 50% ಅಭ್ಯಾಸಿಗಳು ಎಲ್ಲೋ ಏನೋ ತಪ್ಪಾಗಿ ತಿಳುವಳಿಕೆ ಇದೆಯೋ, ಅಥವಾ ತಿಳುವಳಿಕೆಯಲ್ಲಿ ಸ್ವಲ್ಪ ಏನೋ ಕಡಿಮೆ ಇದೆಯೋ, ಅಥವಾ ಶುದ್ಧೀಕರಣವನ್ನ ಕೇವಲ ನೆಗೆಟಿವಿಟಿ ಅಥವಾ ಸಮಸ್ಯೆಗಳನ್ನ ತೆಗಿಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಹಾಗೆ ಕೆಲವೊಂದು ತಪ್ಪು ತಿಳುವಳಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಈ ಚಾರ್ಟಿನ ಪ್ರಕಾರ ನಮ್ಗೆ ಗೊತ್ತಾಗೋದೇನಂದ್ರೆ, ಇನ್ನೂ ಬಹಳಷ್ಟು ಜನರಲ್ಲಿ ಶುದ್ಧೀಕರಣದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬೇಕಾಗಿದೆ. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ, ಬಾಬೂಜಿ ಅವರ ನೀಡಿದ ವಿಧಾನಗಳು ಪರಿಪೂರ್ಣವಾಗಿವೆ. ಅಂದ್ರೆ ಅದರಲ್ಲಿ ಯಾವ ಯಾವ ಅಂಶನೂ ತೆಗೆಯೋ ಅಗತ್ಯ ಇಲ್ಲ, ಅಥವಾ ಯಾವ ಅಂಶನೂ ಸೇರಿಸೋ ಅಗತ್ಯ ಇಲ್ಲ ಅಂತ ಹೇಳಿ ಈ ಪರಿಪೂರ್ಣವಾದ ವಿಧಾನವನ್ನ ನಿಖರವಾಗಿ ಸರಿಯಾಗಿ ಮಾಡ್ಬಿಟ್ರೆ ಆಗ ನಾವು ಗರಿಷ್ಠ ಲಾಭವನ್ನ ಪಡೆಯೋದು. ಈ ಕಾರ್ಯಕ್ರಮದ ಉದ್ದೇಶನೇ ಶುದ್ಧೀಕರಣ ಬಗ್ಗೆ ಸರಿಯಾದ ಸ್ಪಷ್ಟನೆ ನೀಡೋದು. ಈ ಕಾರ್ಯಕ್ರಮವನ್ನು ನೋಡ್ತಿರೋ ಎಲ್ಲಾರು ಕನಿಷ್ಠ ಪಕ್ಷ ಒಬ್ಬರಿಗಾದ್ರೂ ಶುದ್ಧೀಕರಣದ ವಿಧಾನವನ್ನ ಹೇಗೆ ಮಾಡ್ಬೇಕು ಅಂತ ಸರಿಯಾಗಿ ನೀವು ಮೊದಲು ಕೇಳಿಸ್ಕೊಂಡು, ನೀವು ತಿಳಿದುಕೊಂಡು ಅದನ್ನ ಪ್ರತಿಯೊಬ್ಬರಿಗೂ ಹೇಳ್ಕೊಡಿ. ಕನಿಷ್ಠ ಪಕ್ಷ ಒಬ್ಬರಿಗಾದ್ರೂ ಹೇಳ್ಕೊಡಿ. ನಿಮ್ ಕೇಂದ್ರದಲ್ಲಿ ಯಾರ್ಯಾರು ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿ ಇಲ್ಲದೆ ಇರ್ಬೋದು, ಅಂತವರಿಗೆ ನೀವು ಇದನ್ನ ಸರಿಯಾಗಿ ತಿಳಿಸ್ಕೊಡಿ. ಈಚ್ ಒನ್ ಟೀಚ್ ಒನ್ ಅಂತ ಕೇಳಿದೀವಲ್ಲ, ಆ ತರ ಹೌದು. ಈಗ ಮುಂದಿನ ಸ್ಲೈಡಿಗೆ ಹೋಗೋಣ. ಈಗ ಸಂಸ್ಕಾರ ಬಗ್ಗೆ ಹೇಳ್ತಾ ಇದ್ವಿ. ಈಗ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ನಮ್ಮ ಶುದ್ಧೀಕರಣ ಹೇಗ್ ಮಾಡೋದು, ಶುದ್ಧೀಕರಣದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿರೋ ಎಲ್ಲ ಮುದ್ರೆಗಳನ್ನ ನಿವಾರಿಸ್ತೀವಿ. ಹೌದು, ಅಲ್ಲಿಂದಾನೇ ಶುರು ಮಾಡೋದು ಸರಿಯಾಗತ್ತೆ. ಯಾಕೆಂತಂದ್ರೆ ಶುದ್ಧೀಕರಣದ ಮುಖ್ಯ ಉದ್ದೇಶನೇ ಮುದ್ರೆಗಳ ಬಗ್ಗೆ, ಮುದ್ರೆಗಳನ್ನ ನಿವಾರಣೆ ಮಾಡೋದ್ರ ಬಗ್ಗೆ. ಸೊ ಈ ಮುದ್ರೆಗಳು ಹೇಗಾಗತ್ವೆ, ಮತ್ತೆ ಅದಕ್ಕೆ ನಮ್ಮ ಮನಸ್ಸು ಹೇಗೆ ಕಾರಣ ಅಂತ ಒಂದು ಕಥೆ ಮುಖಾಂತರ ತಿಳ್ಕೊಳ್ಳೋಣ.
ಇದು ಸುಮಾರು ಜನ ಕೇಳಿರ್ತಾರೆ ಈ ಕತೆ, ಆದ್ರೂನು ಇದು ಇಲ್ಲಿಗೆ ಬಹಳ ಪ್ರಸ್ತುತವಾಗಿದೆ ಅಂತ ಅನ್ಸುತ್ತೆ. ಇದು ಇಬ್ರು ಬೌದ್ಧ ಸನ್ಯಾಸಿಗಳ ಕತೆ. ಇಬ್ರು ಗುರು ಮತ್ತೆ ಶಿಷ್ಯ ಬೌದ್ಧ ಸನ್ಯಾಸಿಗಳು ಒಂದು ನದಿ ದಾಟಕ್ಕೆ ನದಿ ಹತ್ರ ಹೋಗ್ತಾ ಇರ್ತಾರೆ. ಆ ನದಿಯ ದಡದಲ್ಲಿ ತಲುಪಿ ಇನ್ನೇನು ನದಿ ದಾಟಬೇಕು, ಅವರಿಗೆ ಪಕ್ಕದಲ್ಲಿ ಒಂದು ಹೆಂಗಸಿನ ಶಬ್ದ ಕೇಳಿಸುತ್ತೆ. ಒಬ್ಬ ಹೆಂಗಸು ಅವ್ರ ಹತ್ರ ಬಂದ್ಬಿಟ್ಟು, ನದಿನಲ್ಲಿ ಬಹಳ ಸೆಳೆತಾ ಇದೆ ಇವತ್ತು, ನನಗೆ ದಾಟೋದಕ್ಕೆ ಭಯ ಆಗ್ತಾ ಇದೆ, ನನಗೆ ಸ್ವಲ್ಪ ಸಹಾಯ ಮಾಡಕ್ಕಾಗತ್ತಾ ಅಂತ ಕೇಳ್ತಾರೆ ಇವರಿಬ್ಬರಲ್ಲಿ. ಗುರು ಶಿಷ್ಯನ ಹತ್ರ ಮುಖ ನೋಡ್ತಾನೆ, ಆಗತ್ತಾ ಅಂತ. ಶಿಷ್ಯ ಏನು ಹೇಳಲ್ಲ, ಮೌನವಾಗಿ ಅವನು ಆಲೋಚನೆ ಮಾಡ್ತಿರ್ತಾನೆ, ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಷ್ಟ್ರಲ್ಲಿ ಗುರು ಏನ್ ಮಾಡ್ತಾನೆ, ಏನು ಮಾತಾಡಲ್ಲ, ನಾ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನಾಮತ್ತಾಗಿ ಆ ಹೆಂಗಸನ್ನ ಕೈಯಲ್ಲಿ ಎತ್ಕೊಂಡು ಆ ನದಿನಲ್ಲಿ ದಾಟಕ್ ಶುರು ಮಾಡ್ತಾನೆ. ಅವನನ್ನ ಶಿಷ್ಯನು ಸಹ ಹಿಂಬಾಲಿಸ್ತಾನೆ. ಸ್ವಲ್ಪ ಹೊತ್ತಿನಲ್ಲೇನೆ ಅವರಿಬ್ರು ನದಿ ದಾಟ್ತಾರೆ. ನದಿಯ ದಡಕ್ಕೆ ಬಂದು ಗುರು ಆ ಹೆಂಗಸನ್ನ ಕೆಳಕ್ಕೆ ಇಳಿಸ್ಬಿಟ್ಟು ಅವಳನ್ನ ಕಳಿಸ್ತಾನೆ. ಶಿಷ್ಯ ಇನ್ನೂ ಯೋಚನೆ ಮಾಡ್ತಾನೆ ಇರ್ತಾನೆ. ಈಗ ಇಷ್ಟೊತ್ತು ನದಿನಲ್ಲಿ ದಾಟುವಾಗ್ಲೂ ಅವನ ಮನಸ್ಸು ಬಹಳ ಆಲೋಚನಾ ಸಹಿತವಾಗಿತ್ತು, ಬಹಳ ಆಲೋಚನೆಗಳಲ್ಲಿ ಮುಳುಗಿತ್ತು. ಅವರಿಬ್ರು ಹಾಗೆ ಪ್ರಯಾಣ ಮುಂದುವರಿಸ್ತಾರೆ. ಇನ್ನು ಅವನು ಶಿಷ್ಯ ಬಹಳ ಮೌನವಾಗಿರ್ತಾನೆ, ಏನೂ ಹೇಳಲ್ಲ. ಗುರು ಅವನ ಶಿಷ್ಯನ ಹತ್ರ ತಿರುಗಿ, ತಮ್ಮ ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಏನ್ ನಡೀತಾ ಇದೆ ನಿನ್ ಮನಸ್ಸಿನಲ್ಲಿ ಅಂತ ಕೇಳ್ತಾನೆ. ಶಿಷ್ಯ ಗುರುಗ್ ಹೇಳ್ತಾನೆ, ಗುರುಗಳೇ, ನೀವು ಮಾಡಿದ್ದನ್ನೆಲ್ಲ ಈಗ ನೋಡ್ದೆ. ನಾವು ಸನ್ಯಾಸಿಗಳು, ನೀವು ನಮ್ಗೆ ಹೇಳಿದ್ರಿ ಸನ್ಯಾಸಿಗಳು ಹೆಂಗಸರ ಹತ್ರ ಹೋಗ್ಬಾರ್ದು, ಅವರನ್ನ ಹತ್ರಕ್ಕೂ ಸೇರ್ಸ್ಕೋಬಾರ್ದು ಅಂತ ನಮಗೆ ಹೇಳಿದ್ರಿ. ಆದ್ರೆ ಇವತ್ತು ನೀವೇನೆ ಅದನ್ನ ಪಾಲಿಸ್ದೇನೆ ಆ ಹೆಂಗಸನ್ನ ನೀವೇ ಕರ್ಕೊಂಡು ಹೋಗಿ ದಡ ಮುಟ್ಸಿದ್ರಲ್ಲ, ಅದು ನೀವು ಮಾಡಿದ್ದು ಸರಿನಾ ಅಂತ ನನಗೆ ಗೊಂದಲ ದಾರಿ ಉದ್ದಕ್ಕೂದೊಂದು ನನಗ್ ಕಾಡ್ತಾ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಗುರು ನಕ್ಬಿಟ್ಟು, ತಮ್ಮ ನಾನು ಅವಳನ್ನ ಬಿಟ್ಟು ಬಂದು ಎಷ್ಟು ಹೊತ್ತಾಯ್ತು, ಇನ್ನು ನಿನ್ ತಲೆನಲ್ಲಿ ಅವಳನ್ನೇ ಕೂರ್ಸ್ಕೊಂಡಿದ್ಯಲ್ಲೋ ಅಂತ ನಕ್ಬಿಟ್ಟು ಮುಂದೆ ಹೋಗ್ತಾನೆ. ಸೊ ಈ ಒಂದು ಕಥೆನ ನೋಡಿದಾಗ ನಮ್ಗೆ ಅರ್ಥ ಆಗೋದೇನು ಅಂತಂತಂದ್ರೆ, ನಮ್ಮ ಮನಸ್ಸು ಬೇಡದೇ ಇರೋ ಒಂದು ವಿಚಾರದ ಒಂದು ಗೊಂದಲಗಳಲ್ಲಿ ಸಿಲುಕಿ ಒಂದು ಸ್ಪಷ್ಟತೆಯನ್ನ ಕಳ್ಕೊಳ್ಳುತ್ತೆ. ಆ ಸ್ಪಷ್ಟತೆ ಯಾವಾಗ ಹೋಗುತ್ತೆ, ಅವಾಗ ಒಂದು ಮುದ್ರೆಗಳ ಒಂದು ರಚನೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಈ ಒಂದು ಸ್ಪಷ್ಟತೆ ಮಾಯ ಆದಾಗ ಏನಾಗತ್ತೆ, ಸತ್ಯ ಅಥವಾ ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಯಾವ ನಿರ್ಧಾರ ತಗೋಬೇಕು ಅದರಲ್ಲೂ ಸಹ ಒಂದು ಸ್ಪಷ್ಟತೆಯನ್ನ ಅದು ಕಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಡುತ್ತೆ. ಅದರಿಂದ ಮನಸ್ಸಿನಲ್ಲಿ ಸ್ಪಷ್ಟತೆ ಇತ್ತು ಅಂತಂದ್ರೆ ಇಂಥದ್ದೆಲ್ಲ ಆಗಲ್ಲ, ಇಲ್ಲ ಅಂತಂದ್ರೆ ಇದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಅಂದ್ರೆ ಮುದ್ರೆಗಳು ಒಂದು ರೀತಿ ಆವರಣ ನಮ್ಮ ಮನಸ್ಸಿನ ಮೇಲೆ ಮಾಡದ ಹಾಗೆ. ಹೌದು ಹೌದು. ಈಗ ಮುದ್ರೆಗಳು ಬಗ್ಗೆ ನೋಡಿದ್ವಿ. ಹಾಗಿದ್ರೆ ಮುದ್ರೆಗಳು ಅಥವಾ ಸಂಸ್ಕಾರಗಳು ಹೇಗೆ ಉಂಟಾಗುತ್ತೆ ಅಂತ ಒಂದ್ಸಲ ನೋಡೋಣ. ಇದಕ್ಕೆ ನಾವು ಸೃಷ್ಟಿ ಕಾಲಕ್ಕೆ ಹೋಗ್ಬೇಕಾಗುತ್ತೆ, ಅಂದ್ರೆ ಆ ಸಮಯಕ್ಕೆ ಹೋಗ್ಬೇಕಾಗುತ್ತೆ. ಚಿರಂತನ ಸತ್ಯದಲ್ಲಿ ಲಾಲಾಜಿ ಅವರು ಹೇಳಿದ್ದಾರೆ ಈ ಸೃಷ್ಟಿ ಕಾಲದಲ್ಲಿ ಏನೇನಾಯ್ತು ಅಂತ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸೃಷ್ಟಿ ಆಗೋಕ್ಕಿಂತ ಮುಂಚೆ ಎಲ್ಲೆಲ್ಲೂ ಕತ್ತಲಿತ್ತು, ಅಂದ್ರೆ ಅಂಧಕಾರದಲ್ಲಿ ಅಂಧಕಾರ ಅಂತ ಹೇಳ್ತಾರೆ. ಅಲ್ಲಿ ಅಂಧಕಾರ ಬಿಟ್ಟು ಬೇರೆ ಏನು ಇರ್ಲಿಲ್ಲ. ತಮ ಅಂತ ಕರೆಯೋದು, ತಮ ಅಂತ ಅದಕ್ಕೆ ಅವರು ಹೆಸರು ಕೊಟ್ಟಿದ್ದಾರೆ. ಆಗ ಒಂದು ಕ್ಷೋಭೆ ಆಯಿತು, ಅದು ಸೃಷ್ಟಿಯ ಆರಂಭ. ಕ್ಷೋಭೆ ಆದಾಗ ಮೊಟ್ಟ ಮೊದಲು ಹುಟ್ಟಿದ್ದು ಸಮಯ, ಕಾಲ ಅಂತ ಅವರು ಹೇಳ್ತಾರೆ. ಆ ಕಾಲ ಕಂಪನ ರೂಪದಲ್ಲಿ ಎಲ್ಲೆಲ್ಲೂ ಹರಡಿತು, ಅದು ಮೊದಲನೇ ಹೆಜ್ಜೆ. ಅದಾದ ನಂತರ ಐನೆಸ್ ಅಂದ್ರೆ ನಾನು, ಅದರದ ಸೃಷ್ಟಿ ಆಗುತ್ತೆ. ನನ್ನತನ ಅಂದ್ರೆ ಐನೆಸ್ ಅಂತ ಏನ್ ಹೇಳ್ತೀವಿ, ಅದು ಸೃಷ್ಟಿ ಆಗುತ್ತೆ. ಸೃಷ್ಟಿ ಆಗೋದು ಅಂದ್ರೆ ಏನು, ಅದು ಮೂಲದಿಂದ ಬೇರೆ ಆಯ್ತು. ಮೊದಲು ಏನೂ ಇರ್ಲಿಲ್ಲ, ಮೂಲದಿಂದ ಬೇರೆ ಆದ್ಮೇಲೆ ಆ ಪ್ರತ್ಯೇಕ ಭಾವ ಏನು ಬರುತ್ತೆ, ಅದರಿಂದ ಆ ಐನೆಸ್ ಅಲ್ಲಿ, ಆ ನಾನುವಿನಲ್ಲಿ ಒಂದು ಭಯ ಹುಟ್ಕೊಳ್ಳುತ್ತೆ. ಲಾಲಾಜಿ ಅವರು ಹೇಳೋ ಪ್ರಕಾರ ಭಯ ಅನ್ನೋದು ಮೊಟ್ಟ ಮೊದಲ ಸಂಸ್ಕಾರ. ಅದು ಸೃಷ್ಟಿನಲ್ಲೇ ಮೊಟ್ಟ ಮೊದಲ ಸಂಸ್ಕಾರ ಅಂದ್ರೆ ಭಯ ಅಂತ ಹೇಳ್ತಾರೆ. ನಂತರ ಆ ನಾನು ಏನ್ ಮಾಡುತ್ತೆ, ಒಂದು ಸ್ಪಷ್ಟ ಚಿಂತನೆ ಮಾಡುತ್ತೆ, ಸುತ್ತಲೂ ನೋಡುತ್ತೆ. ಅಲ್ಲಿ ಅದಕ್ಕೆ ನಾನಷ್ಟೇ ಇರೋದು, ಬೇರೆ ಏನೂ ಇಲ್ಲ ಅಂತ
ಗೊತ್ತಾಗುತ್ತೆ, ಅಂದ್ರೆ ಅರಿವು ಬಂತು, ಅಲ್ಲಿ ಎಲ್ಲೋ ಒಂದು ಅರಿವು ಬಂತು, ಸ್ಪಷ್ಟತೆ ಚಿಂತನೆಯಿಂದ ಒಂದು ಅರಿವು ಬಂತು. ಆಗ ಅದಕ್ಕೆ ಆ ಭಯ ಹೊರಟೋಗುತ್ತೆ. ಅದರ ನಂತರ ನಾನು ಅನ್ನೋದೇನಿದೆ ಅಲ್ಲ, ಭಯ ಹೋದ ನಂತರ ಅದು ಅದಕ್ಕೆ ನಾನು ಆ ಮೂಲದ ಹಾಗೆ ಆಗ್ಬೇಕು ಅನ್ನೋ ಒಂದು ಆಸೆ ಉಟ್ಕೊಳ್ಳುತ್ತೆ, ಒಂದು ಇಚ್ಛೆ ಉಟ್ಕೊಳ್ಳುತ್ತೆ. ಆ ಇಚ್ಛೆ ಮತ್ತು ಅಂಧಕಾರ ಸೇರಿದಾಗ ಬ್ರಹ್ಮನ ಶರಣ, ಬ್ರಹ್ಮ ಸೃಷ್ಟಿಯಾಗ, ಆ ಬ್ರಹ್ಮನಿಂದ ಮಾಯರು. ಸೊ ಆ ಇಚ್ಛೆ ವ್ಯಾಪಿಸ್ತಾ ಹೋದಾಗೆ, ಆ ಇಚ್ಛೆಯ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋದಾಗೆ ಬ್ರಹ್ಮ ಬರುತ್ತೆ. ಬ್ರಹ್ಮ ಮತ್ತು ಅಂಧಕಾರದ ಒಂದು ಮಿಲನ ಏನಾಗುತ್ತೆ, ಅದರಿಂದ ಮಾಯೆ ಹೊತ್ಕೊಳ್ಳುತ್ತೆ. ಮಾಯೆ ಅಂತ ಹೇಳಿದಾಗ ಮಾಯೆ ಅದಕ್ಕೆ ಎಂತ ವಿಶಾಲವಾದ ಅರ್ಥ ಇದೆ, ಮತ್ತೆ ಅದಕ್ಕೆ ಬಹಳ ಒಂದು ವಿವರಣೆಗಳನ್ನ ಎಲ್ಲ ಕಡೆ ಕೊಟ್ಟಿದಾರಲ್ವಾ, ನಮ್ಮ ಒಂದು ಇದರಲ್ಲೂ ಅಷ್ಟೇನೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುರಾಣದ ಒಂದು ಕತೆ ಜ್ಞಾಪಕ ಬರ್ತಾ ಇದೆ. ಎಲ್ಲರಿಗೂ ಇದು ಬಹುಶಃ ಗೊತ್ತಿರದೆ, ಆದ್ರೂ ಸಹ ಈ ನಮ್ಮ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಅದನ್ನ ಕೇಳಿ ನೋಡೋಣ ಅದು ಏನಕ್ಕೆ ಹೇಳ್ತಾ ಇದೀವಿ ಅಂತ. ನಾರದ ಮಹರ್ಷಿಗಳು ಎಲ್ಲರಿಗೂ ಗೊತ್ತಿದೆ. ನಾರದ ಮಹರ್ಷಿಗಳಿಗೆ ಒಂದ್ಸತಿ ಮಾಯೆಯನ್ನ ಅದ್ರ ಬಗ್ಗೆ ಬಹಳ ಕುತೂಹಲ ಬರುತ್ತೆ. ಮಾಯೆಯ ಸ್ವರೂಪ ಏನು ಮತ್ತೆ ಅದರ ಶಕ್ತಿ ಏನು ಅಂತ ತಿಳ್ಕೊಬೇಕು ಅಂತ ಒಂದು ಆಸೆ ಬರುತ್ತೆ. ಅವರು ಶ್ರೀಕೃಷ್ಣನ ಹತ್ರ ಹೋಗ್ತಾರೆ. ಶ್ರೀಕೃಷ್ಣನ ಹತ್ರ ಹೋಗಿ, ಪ್ರಭು ನನಗೆ ನಿನ್ನ ಮಾಯೆಯ ಒಂದು ದರ್ಶನ ಮಾಡ್ಸಕ್ ಸಾಧ್ಯನಾ? ನಾನು ಮಾಯೆನ ಕಂಡಿಲ್ಲ, ಅದು ಏನು, ಅದರದ ಹರಿವು ಏನು, ಅದರ ವಿಸ್ತಾರ ಏನು, ಅದರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ನನಗೆ ಬೇಕು, ದಯವಿಟ್ಟು ನನಗೆ ಅದನ್ನ ದಯಪಾಲಿಸು ಅಂತ ಕೇಳ್ಕೊತಾರೆ. ಕೃಷ್ಣ ನಕ್ಬಿಟ್ಟು ಕೇಳ್ತಾನೆ, ನಿಜವಾಗ್ಲೂ ನಾರದ ನಿನಗೆ ನಿಜವಾಗ್ಲೂ ಆಸಕ್ತಿ ಇದೆಯಾ ಈ ಮಾಯನ ತಿಳ್ಕೊಳಕ್ಕೆ ಅಂತಂದ್ಬಿಟ್ಟು ಕೇಳ್ತಾನೆ. ಹೌದು ಪ್ರಭು, ನನಗೆ ಮಾಯೆನ ದಯವಿಟ್ಟು ನನಗೆ ಬಹಳ, ನಾನು ಈಗ ಆ ಕಾತರದಿಂದ ಕಾಯ್ತಾ ಇದ್ದೀನಿ, ಆದ್ರಿಂದ ನನಗೆ ಈಗಲೇ ಅದರ ಒಂದು ದರ್ಶನನ ಮಾಡಿಸ್ಬೇಕು ಅಂತ. ಕೃಷ್ಣ ಹೇಳ್ತಾನೆ, ಆಗ್ಲಿ ನಾರದ, ಬಾ ಜೊತೆನಲ್ಲಿ ಇಬ್ರು ಹೋಗೋಣ, ನಾನು ನಿಮ್ಗೆ ದಾರಿನಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ, ಇದರದ್ದು ಒಂದು ಸ್ವರೂಪನ ನಿನಗೆ ತಿಳಿಸ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅವರಿಬ್ರು ಒಂದು ಬಯಲ್ನಲ್ಲಿ ನಡೀತಾ ಹೋಗ್ತಾರೆ. ಸುಮಾರು ಹೊತ್ತು ನಡೀತಾರೆ ಇಬ್ರುನುವೆ. ಎಷ್ಟು ಹೊತ್ತು ನಡೀತಾರೆ ಅಂತ ಅದ್ರ ಪರಿವೇನೇ ಇರಲ್ಲ. ಬಟಾ ಬಯಲು, ವಿಪರೀತ ಬಿಸಿಲು, ಸುತ್ತ ಏನೂ ಇಲ್ಲ. ಹೀಗೆ ನಡೀತಾ ಇರ್ಬೇಕಾದ್ರೆ ಇಬ್ಬರಿಗೂ ಸುಸ್ತಾಗತ್ತೆ. ಸುಮಾರು ದೂರ ಹೋದ್ಮೇಲೆ ಕೃಷ್ಣನಿಗೆ ಬಹಳ ಸುಸ್ತಾಗಿ ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಳ್ಳಕ್ ಜಾಗ ಹುಡುಕ್ತಾರೆ. ಅಲ್ಲೇ ಒಂದು ಹತ್ತಿರದಲ್ಲಿ ಒಂದು ಮರ ಕಾಣಿಸತ್ತೆ ಅವ್ರ ಪುಣ್ಯಕ್ಕೆ. ಕೃಷ್ಣ ಅಲ್ಲಿ ಹೋಗಿ ಕೂತ್ಕೊಂಡು, ನಾರದ, ಇನ್ನು ನನ್ನ ಕೈನಲ್ಲಿ ನಡಿಯಕ್ ಆಗಲ್ಲ, ನನ್ಗೆ ಬಹಳ ಸುಸ್ತಾಗಿದೆ, ಇಲ್ಲೆಲ್ಲಾದ್ರೂ ನೀರ್ ಸಿಗತ್ತಾ, ಸ್ವಲ್ಪ ನೋಡ್ಕೊಂಡ್ ಬರ್ತೀಯಾ ಅಂತ ಕೇಳ್ತಾರೆ. ನಾರದ, ಈಗ್ಲೇ ತರ್ತೀನಿ, ಏನೂ ಕಾಣಿಸ್ತಾ ಇಲ್ಲ, ಆದ್ರೂ ನಾನು ತರೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೊರಡ್ತಾನೆ. ಅವನು ಒಂದ್ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತಿರ್ತಾನೆ ಅಂದ್ರೆ, ನಾನ್ ನೀರ್ ಹುಡುಕ್ತೀನಿ, ನೀರ್ ಎರಡು ಬಟ್ಲನ್ನ ತಗೊಳ್ತೀನಿ, ಒಂದನ್ನ ನಾ ಕುಡಿತೀನಿ, ಇನ್ನೊಂದು ಕೃಷ್ಣನಿಗೆ ತರ್ತೀನಿ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾನೆ. ಸುಮಾರು ಹೊತ್ತು ನಡೆದ್ಮೇಲೆ ಒಂದು ಮನೆ ಕಾಣಿಸುತ್ತೆ ದೂರದಲ್ಲಿ ಅವನಿಗೆ, ಒಂದೇ ಒಂದ್ ಮನೆ. ಆ ಮನೇನ ಅವನು ಬಾಗಲ್ ತಟ್ತಾನೆ ಹೋಗಿ. ಆ ಬಾಗಲ್ ತಟ್ಟಿದ್ರೆ ಅದನ್ನ ತೆಗೆದಿದ್ದು ಒಂದು ಬಹಳ ಸುಂದರವಾದಂತಹ ಯುವತಿ. ಅವಳ ಸೌಂದರ್ಯ ಎಷ್ಟು ಅತಿಶಯವಾಗಿರುತ್ತೆ ಅಂದ್ರೆ, ಕಣ್ಣನ್ನ ಕುಕ್ಕತ್ತೆ, ಇವನ್ನ ಮೋಹ ಪರವಶನಾಗಿ ಮಾಡ್ಬಿಡತ್ತೆ. ಮತ್ತೆ ಅವನಿಗೆ ತಾನು ಏನಕ್ಕೆ ಬಂದಿದ್ದೀನಿ ಅನ್ನೋದು ಮರ್ತು ಹೋಗುತ್ತೆ. ಅವನು ಬಾಯಿಂದ ಹೊರ ಬಂದಿದ್ದು ನೀರಲ್ಲ, ನೀನ್ ನನ್ ಮದುವೆ ಆಗ್ತೀಯ ಅಂತ ಕೇಳ್ತಾನ ಅವನು. ಸೊ ಅವಳು ಅದಕ್ಕೆ ಕಾಯ್ತಾ ಇದ್ಲು ಆ ಸಂದರ್ಭಕ್ಕೆ. ಅವಳು ಬಹಳ ಮುಗುಳ್ನಕ್ಕು ಆಯ್ತು ಅಂತ ಒಪ್ಪಿಗೆ ಕೊಡ್ತಾಳೆ. ಸರಿ, ಅವರಿಬ್ರು ಮದ್ವೆ ಆಯ್ತು. ಇದಾದ್ಮೇಲೆ ಆಮೇಲೆ ಅವರೊಂದು ಸಂಸಾರ ಕಟ್ತಾರೆ. ಸಂಸಾರ ಕಟ್ಟದ್ಮೇಲೆ ಅವರ ಒಂದು ಮನೆ ಬೆಳೆಯತ್ತೆ. ಸೊ ಧನ ಕನಕ ಎಲ್ಲದನ್ನು ಪ್ರಾಪ್ತಿಯಾಗತ್ತೆ. ಆಮೇಲೆ ಅವರಿಗೆ ಮಕ್ಕಳಾಗ್ತಾರೆ, ಮಕ್ಕಳು ದೊಡ್ಡವರಾಗ್ತಾರೆ. ಅವನ ಒಂದು ಸಂಸಾರ ಇನ್ನೂ ವಿಸ್ತಾರ ಆಗತ್ತೆ. ಅವನೊಬ್ಬ ದೊಡ್ಡ ಮನುಷ್ಯ ಆಗ್ತಾನೆ ಊರಿನಲ್ಲಿ. ಆಮೇಲೆ ಅವ್ರಿಗೆ ಮೊಮ್ಮಕ್ಕಳಾಗ್ತಾರೆ, ಅವ್ರಿಗೆ ಮದುವೆ ಆಗತ್ತೆ, ಮದುವೆ ಆಗಿ ಅವ್ರಿಗೆ ಮೊಮ್ಮಕ್ಕಳಾಗ್ತಾರೆ. ಹೀಗೆ ಒಂದು ಸುಂದರವಾದಂತಹ ಒಂದು ಸಂಸಾರನ ಅವನು ಕಟ್ತಾನೆ. ಮತ್ತೆ ಬಹಳ ಕಾಲ ತಳ್ಳತ್ತೆ ಇದ್ರಲ್ಲಿ. ಅವನಿಗೆ ವಯಸ್ಸಾಗತ್ತೆ. ಜೀವನ ಅಂದ್ರೆ ಎಷ್ಟು ಸಂತೋಷ, ಎಷ್ಟು ನೆಮ್ಮದಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರ ಜೀವನ ಅಂತ ಬಹಳ ಗಂಡ ಹೆಂಡತಿ ಮಾತಾಡ್ಕೋತಾ ಇರ್ತಾರೆ. ಹೀಗೆ ಒಂದಿನ ಇದ್ದಕ್ಕಿದ್ದ ಹಾಗೆ ಒಂದು ಪ್ರವಾಹ ಬರುತ್ತೆ. ಎಲ್ಲೂ ಕೇಳಿಲ್ದೇ ಇರುವಂತಹ ಒಂದು ಪ್ರವಾಹ ಆ ಊರಿಗೆ ಬರುತ್ತೆ.
ಆ ಪ್ರವಾಹದ ಒಂದು ರಭಸಕ್ಕೆ ಏನೂ ಉಳಿಯೋದಿಲ್ಲ. ಅವನ ಒಂದು ಇಡೀ ಊರೇ ಕೊಚ್ಕೊಂಡು ಹೋಗುತ್ತೆ. ಅವನ ಮನೆ ಮಠ, ಆಮೇಲೆ ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಹೆಂಡತಿ ಎಲ್ಲರೂ ಕೊಚ್ಕೊಂಡು ಹೊರಟೋಗ್ತಾರೆ. ಯಾರು ಉಳಿಯಲ್ಲ. ಇವನೊಬ್ನೇ ಹೇಗೋ ಅದೃಷ್ಟವಶಾತ್ ಉಳ್ಕೋತಾನೆ. ಇವನ್ ದುರದೃಷ್ಟಕ್ಕೆ ಇವನೊಬ್ನೇ ಅಲ್ವಾ ಇರೋದು. ಅವನ್ ತಡ್ಕೊಳಕ್ ಆಗಲ್ಲ, ಈ ವೇದನೆಯನ್ನ ತಡ್ಕೊಳಕ್ ಆಗಲ್ಲ. ಅವನಿಗೆ ಎದೆ ಒಡೆದು ಹೋಗುವಂತ ಅನುಭವ. ಆ ವೇದನೆಯಲ್ಲಿ ಅವನು ನೆಲಕ್ಕೆ ಕುಸಿದು ಅವನ ಕಾಲ ಮೇಲೆ ಬೇಡ್ಕೊಳ್ತಾನೆ, ಕೃಷ್ಣ ತಾಳಕ್ಕಾಗಲ್ಲ ನನಗೆ, ದಯವಿಟ್ಟು ನನ್ನ ಕಾಪಾಡು, ಇದೇನಿದು ಅಂತಂದ್ಬಿಟ್ಟು. ತಕ್ಷಣ ನೋಡಿದ್ರೆ ಇವೆಲ್ಲ ಮಾಯ ಆಯ್ತು. ಈಗ ಇಷ್ಟೊತ್ತು ಅವನ ಸುತ್ತ ಏನಿತ್ತಲ್ಲ ಅವೆಲ್ಲ ಮಾಯ ಆಯ್ತು. ಅವನು ಈಗ ಪುನಃ ಎಲ್ಲಿ ಮುಂಚೆ ಇದ್ನೋ ಬಯಲು, ಆ ಬಯಲ್ ಹತ್ರ ಇದ್ದಾನೆ. ಅಲ್ಲಿ ಸುತ್ತ ಏನೂ ಇಲ್ಲ. ಆ ಒಂದು ಕಡೆ ಅವನಿಗೆ ಒಂದು ಮರ, ಆ ಮರದ ಕೆಳಗೆ ಕೃಷ್ಣ ಕಾಣಿಸ್ತಾನೆ. ಕೃಷ್ಣ ನಗ್ತಾ ಇರ್ತಾನೆ. ಇವನ್ ಹತ್ರ ಹೋದಾಗ ಕೃಷ್ಣ ಹೇಳ್ತಾನೆ, ನಾರದ ನಿನಗೆ ಮಾಯೆ ಅರ್ಥ ಆಯ್ತಾ? ಮಾಯೆ ಅಂದ್ರೆ ಏನು ಅಂತ ಒಂದು ಅರಿವು ಆಯ್ತಾ ಅಂತ. ನಾರದ ಹ್ಞೂ ಅಂತ ಹೇಳ್ತಾನೆ. ಸೊ ಇದೇ ಮಾಯೆಯ ಒಂದು ಪ್ರಭಾವ. ಅಂದ್ರೆ ಮಾಯೆ ನಮ್ಮ ಜೀವನದಲ್ಲಿ ಎಷ್ಟು ವ್ಯಾಪಿಸ್ಕೊಂಡಿದೆ ಅಂದ್ರೆ ನಾವ್ ಯಾರು ಅದಕ್ಕೆ ಹೊರತಾಗಿಲ್ಲ. ಪ್ರತಿಯೊಬ್ರುನು ಎಲ್ಲರೂ ಮಾಯೆಯ ಬಂಧನದಲ್ಲಿ ಸಿಲುಕೊಂಡಿರೋರೆ. ಮತ್ತೆ ಅದರಲ್ಲಿ ನಾವು ಅದರಲ್ಲಿ ಏನು ಹೇಗೆ ಅದರಿಂದ ಪಾರಾಗೋದು ಅಂತ ಗೊತ್ತಾಗ್ದೇನೆ ನಾವು ಸಿಲುಕೊಂಡು ಓದಾಡ್ತಾ ಇರೋರೆ. ಎಷ್ಟೊಂದು ವಿಷಯಗಳು ನಮ್ಮನ್ನ ಈ ಮಾಯಾ ಬಂಧನದಲ್ಲಿ ಸಿಲುಕಿಸ್ಕೊಂಡಿದೆ. ಸೊ ಅದು ಯಾತಕ್ಕಾಗತ್ತೆ ಅಂದ್ರೆ ಅದು ನಮ್ಮ ಅಜ್ಞಾನದಿಂದ ಆಗೋದು. ಸೊ ಇದು ಮಾಯೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಂದ್ರೆ ಮಾಯೆ ಕೆಟ್ಟದು ಅಂತಾನೆ ಸಾಮಾನ್ಯ ಎಲ್ಲರ ಮನಸ್ಸಲ್ಲಿ ಇರೋದು ಅಂತಂದ್ರೆ, ಮಾಯೆ ಬಂಧನ, ಮಾಯಾ ಪಾಶ, ಈ ತರ ಎಲ್ಲ ಇದೆ ಅಲ್ಲ. ಏನಂದ್ರೆ ಮಾಯೆ ಇನ್ನೊಂದು ರೀತಿಲಿ ನೋಡ್ಬೇಕಂದ್ರೆ, ಮಾಯೆ ಒಂದು ಸಹಜ ಶಕ್ತಿ. ಅದು ಸೃಷ್ಟಿ ಆದಾಗ ಹುಟ್ಟಿದ್ದಲ್ಲ, ಅದು ಒಂದು ಸಹಜ ಶಕ್ತಿ. ಅಂದ್ರೆ ಅದು ಎಲ್ಲೆಲ್ಲೂ ಇದೆ. ಅದರಿಂದ ನಮಗೆ ಬಿಡುಗಡೆ ಅಂತೂ ಇಲ್ಲ. ಅಂದ್ರೆ ನಾವು ಯಾವಾಗ ಜೀವನ ಆರಂಭ ಆಗತ್ತೆ ನಮ್ಗೆ, ಅದರಿಂದ ನಾವು ಬಿಡುಗಡೆ ಅಂತೂ ಆಗಲ್ಲ ಮೊದಲಿಗೆ. ಆದ್ರೆ ಆ ಮಾಯೆಯನ್ನ ಹೇಗೆ ನಾವು ಆ ಆವರಣವನ್ನ ಕಳಚಬೇಕು, ಮತ್ತೆ ಆ ಮಾಯೆಯನ್ನ ಮೀರಿ ಹೇಗೆ ಹೋಗ್ಬೇಕು, ಅದು ಸಾಧನೆಯಿಂದ ಮಾತ್ರ ಸಾಧ್ಯ. ಅಂದ್ರೆ ಮಾಯೆ ಏನು ದ್ವಂದ್ವವನ್ನ ನಮ್ಮ ಜೀವನದಲ್ಲಿ ಸೃಷ್ಟಿ ಮಾಡುತ್ತೆ. ಆ ದ್ವಂದ್ವವನ್ನ ಮೀರಿ ಹೋಗೋದೇ ನಮ್ಮ ಉದ್ದೇಶ ಆಗಬೇಕು. ಅದು ಸಹಜ ಮಾರ್ಗ ಸಾಧನೆಯ ಉದ್ದೇಶ ಕೂಡ. ಸಹಜ ಮಾರ್ಗದಿಂದ ಅದು ಸಾಧ್ಯ. ಅಂದ್ರೆ ಪ್ರತಿಯೊಂದು ಆತ್ಮಕ್ಕೂ ಅದು ಮಾಯೆಯಿಂದ ದೂರ ಹೋಗಕ್ಕೂ ಸಾಧ್ಯ. ಆಮೇಲೆ ಅದು ಒಂದು ನಮ್ಮ ಮುಕ್ತಿ ಮಾರ್ಗದೆಡೆ ಒಂದು ಏನ್ ಯಾತ್ರೆ ಇದೆ, ಆಧ್ಯಾತ್ಮಿಕ ಯಾತ್ರೆ ಇದೆ. ಅಲ್ಲಿ ಸರಿಸುಮಾರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೃದಯ ಮಂಡಲದಲ್ಲಿ ಈ ದ್ವಂದ್ವಗಳಿವೆ. ಈ ಮೊದಲ 4 ಏನು ಬಿಂದುಗಳಿವೆ, ಇದರಲ್ಲಿ ದ್ವಂದ್ವಗಳಿವೆ. ಅದನ್ನ ಬಾಬೂಜಿ ಮಹಾರಾಜರು ಹೇಳಿದ್ದಾರೆ, ಮಾಯೆಯ ವೃತ್ತಗಳು ಅಂತ. ಆ ಮಾಯೆಯ ವೃತ್ತಗಳನ್ನ ಯಾವಾಗ ದಾಟ್ತೀವಿ ಅಂದ್ರೆ ಈ ಹೃದಯ ಮಂಡಲವನ್ನು ದಾಟಿದಾಗ ದ್ವಂದ್ವಗಳನ್ನ ಮೀರಿ ಹೋಗ್ತೀವಿ. ಅದು ಹೇಗ್ ಸಾಧ್ಯ? ಸಹಜ ಮಾರ್ಗ ಸಾಧನೆಯಿಂದಲೇ ಸಾಧ್ಯ ಆಗುತ್ತೆ. ಅಂದ್ರೆ ನೀವು ಹೇಳೋದು ಏನಪ್ಪಾ ಅಂದ್ರೆ, ಮಾಯೆಯಿಂದ ಪಾರಾಗೋಕೆ ಇರೋದು ಒಂದೇ ಮಾರ್ಗ. ಒಂದು ಗುರುಗಳಲ್ಲಿ ನಿರಂತರ ಸ್ಮರಣೆ, ಮತ್ತೆ ಇನ್ನೊಂದು ಅವರಲ್ಲಿ ಶರಣಾಗತಿ ಭಾವ. ಇದು ಸಾಧ್ಯ ಆಗೋದು ಒಂದು ನಿಖರ ಸಾಧನೆಯಿಂದ ಮಾತ್ರ. ಮತ್ತೆ ಅದೇನ್ ಮಾಡತ್ತೆ, ನಮ್ಮ ಒಂದು ನಾವು ಏನು ಮಾಡ್ಕೊಂಡಿದೀವಿ ಒಂದು ಮಾಯೆ ಆವರಣ, ಅದನ್ನ ಕಳಚಿ ಹಾಕಿ ನಮ್ಮನ್ನ ಸ್ಪಷ್ಟತೆ ಅಥವಾ ಒಂದು ಸತ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈಗ ಮಾಯೆ ಬಗ್ಗೆನೂ ನೋಡಿದ್ವಿ, ಆಮೇಲೆ ಮುದ್ರೆಗಳ ಬಗ್ಗೆನೂ ನೋಡಿದ್ವಿ. ಹಾಗಿದ್ರೆ ಸಂಸ್ಕಾರ ಅಂದ್ರೆ ಏನು ಅಂತ ಕೂಡ ನೋಡೋಣ. ಸಾಮಾನ್ಯವಾಗಿ ರೂಢಿ ಭಾಷೆನಲ್ಲಿ ಸಂಸ್ಕಾರವಂತ ಅನ್ನೋ ಪದನ ಬೇರೆ ಅರ್ಥದಲ್ಲಿ ಉಪಯೋಗಿಸ್ತಾರಲ್ವಾ. ಸಂಸ್ಕಾರವಂತ ಅಂತಂದ್ರೆ ಬಹಳ ಮೌಲ್ಯಗಳನ್ನ ಉಳ್ಳವನು ಅಥವಾ ಒಂದು ಆಚಾರ ವಿಚಾರಗಳನ್ನ ಬೆಳೆಸ್ಕೊಂಡಿರೋನು ಅಂತ. ಇಲ್ಲಿ ನಾವು ಸಂಸ್ಕಾರನ ಬೇರೆ ರೀತಿನಲ್ಲಿ ಬಳಸ್ತೀವಲ್ಲ, ಅದರ ಅರ್ಥ ಏನು ಇಲ್ಲಿ? ದಾಜಿಯವರು ಹೇಳಿರೋ ಪ್ರಕಾರ ಸಂಸ್ಕಾರ ಅಂದ್ರೆ ಭಾವುಕತೆ ಮತ್ತು ನೆನಪು. ಭಾವುಕತೆ ಅಂದ್ರೆ ನಾವೇನ್ ಎಮೋಷನ್ಸ್ ಅಂತ ಹೇಳ್ತೀವಿ, ಫೀಲಿಂಗ್ಸ್ ಗಿಂತ ಅದು ಹೆಚ್ಚು ತೀವ್ರವಾಗಿರುತ್ತೆ, ಅದು ಎಮೋಷನ್ಸ್. ಅಂದ್ರೆ ಭಾವುಕತೆ ಮತ್ತು ನೆನಪು ಏನಿದೆ ಅದು ಸಂಸ್ಕಾರ ಅಂತ ಹೇಳ್ತಾರೆ. ಈ ಸಂಸ್ಕಾರಗಳನ್ನ ಉಂಟು ಅದು ಹೇಗ ಆಗತ್ತೆ ಅಂದ್ರೆ, ಆ ಸಂಸ್ಕಾರಗಳಂದ್ರೆ ಏನು? ಯಾವುದೇ ರೀತಿಯ ವಿಚಾರ ನಮ್ಮ ಮನಸ್ಸಿನಲ್ಲಿ ಮಾಡಿಫಿಕೇಶನ್ ಅಥವಾ ಬದಲಾವಣೆ ತಂದ್ರೆ
ಅದಕ್ಕೆ ಸಂಸ್ಕಾರ ಅಂತಾರೆ. ಇದು ರಾಜಿ ಅವ್ರು ನೀಡಿರೋ ವ್ಯಾಖ್ಯಾನ. ಹೌದು, ನನಗೆ ಜ್ಞಾಪಕ ಇದೆ. ನಾವೆಲ್ಲ ಈ ಗುಲಾಬಿ ಹೂವಿನ ಉದಾಹರಣೆನ ನೋಡಿದೀವಿ. ಸೊ ಈಗ ಎಲ್ಲರಿಗೂ ಗೊತ್ತು, ಅದನ್ನ ಇನ್ನೊಂದ್ಸತಿ ಇಲ್ಲಿ ತಿಳ್ಕೊಂಡ್ರೆ ಇಲ್ಲಿ ಪ್ರಸ್ತುತ ಅನ್ಸುತ್ತೆ. ಈಗ ಯಾರೋ ಒಬ್ಬ ದಿನ ಯಾವ ದಾರಿನಲ್ಲಿ ಹೋಗ್ತಾ ಒಂದು ಗುಲಾಬಿ ತೋಟನ ನೋಡಿದ್ನಂತೆ. ಗುಲಾಬಿ ತೋಟ ನೋಡಿದಾಗ ಬಹಳ ಸುಂದರವಾದಂತಹ ಗುಲಾಬಿ ಅವನ ಮನಸ್ಸನ್ನ ಆಕರ್ಷಿಸುತ್ತೆ. ಅವನ ಆ ಕಡೆಗೆ ತಿರುಗಿ ನೋಡಿ, ಈಗ ಎಷ್ಟು ಸುಂದರವಾಗಿದೆ ಗುಲಾಬಿ ಹೂವ ಅಂತಂದ್ಬಿಟ್ಟು ಮೊದಲನೇ ಸಲ ಅದನ್ನ ನೋಡಿದಾಗ ಯೋಚನೆ ಮಾಡ್ತಾನೆ. ಆಮೇಲೆ ಮುಂದೆ ಹೋಗ್ತಾನೆ. ಮರುದಿನ ಅದೇ ದಾರಿನಲ್ಲಿ ಬರ್ತಾ ಅದೇ ಜಾಗ, ಅದೇ ಗುಲಾಬಿ ಹೂವು ಒಂದ್ ಕಣ್ಣೆ ಕಾಣಿಸುತ್ತೆ. ಈಗ ಗುಲಾಬಿ ಹೂವು ಎಷ್ಟು ಅವನ್ನ ನೆನ್ನೆ ಆಕರ್ಷಿಸ್ತಲ್ಲ, ಆ ನೆನಪು ಅವನಲ್ಲಿತ್ತು. ಆ ನೆನಪಿನಿಂದ ಅದರದ ಮುಂದಿನ ಭಾಗ ಇರೋದು. ಆ ನೆನಪಿನ ಒಂದು ಮುಂದಿನ ಭಾಗ ಏನ್ ಮಾಡತ್ತೆ, ಈ ಗುಲಾಬಿ ಹೂವನ್ನ ನಾನ್ ಪಡೆಯೋದಕ್ ಸಾಧ್ಯನಾ ಅಂತ ಯೋಚನೆ ಮಾಡ್ತಾನೆ. ಧೈರ್ಯ ಬರಲ್ಲ, ಅದ್ ಮುಂದೆ ಹೋಗ್ತಾನೆ. ಹಾಗೇನೆ ಮರನೇ ದಿನ ಮತ್ತೆ ಅದೇ ದಾರಿನಲ್ಲೇ ಕಾರಣಾಂತರದಿಂದ ಹೋಗುವಾಗ ಈ ಗುಲಾಬಿ ಹೂ ಕಾಣಿಸ್ತು. ಈಗ ನೆನಪು ಇನ್ನೂ ಗಾಢ ಆಗಿದೆ. ಈಗ ಅವನ್ ಏನ್ ಮಾಡ್ತಾನೆ, ಆ ಕಡೆ ಈ ಕಡೆ ಸುತ್ತ ನೋಡ್ತಾನೆ, ಯಾರು ಇರೋದಿಲ್ಲ. ಗುಲಾಬಿ ಹೂವನ್ನ ಕಿತ್ಕೊಂಡು ತನ್ನ ಜೋಬಿಗೆ ಸೇರಿಸ್ಕೊಂಡು ಹೋಗ್ತಾನ. ಸೊ ಇದರಲ್ಲಿ ಏನ್ ಅರ್ಥ ಆಗತ್ತಪ್ಪ ಅಂತಂದ್ರೆ, ಒಂದು ಭಾವನೆ, ಒಂದು ವಸ್ತು ಅಥವಾ ಒಂದು ವಿಚಾರ ನೋಡಿದಾಗ ಏನು ಭಾವನೆ ಮನಸ್ಸಿನಲ್ಲಿ ಉದಿಸ್ತು, ಮತ್ತೆ ಅದರದ ನೆನಪು ಆಳವಾಗಿದ್ದಾಗ ಈ ಒಂದು ಆಲೋಚನೆಯಿಂದ ಅದು ಕ್ರಿಯೆಗೆ ಪ್ರಚೋದನೆಯನ್ನ ನೀಡುತ್ತೆ. ಸೊ ಒಂದು ಆಲೋಚನೆ ಕ್ರಿಯೆಯಾಗಿ ಮಾರ್ಪಡುತ್ತೆ, ಅದನ್ನೇ ಸತತವಾಗಿ ಮಾಡ್ತಾ ಇದ್ರೆ. ಇನ್ನೊಂದು ನಮ್ಮ ಪಕ್ಕದಲ್ಲಿರೋ ಚಿತ್ರದಲ್ಲಿ ನಾವು ನೋಡಬಹುದು ಅದನ್ನ. ಅದ್ರಲ್ಲಿ ಏನ್ ಹೇಳತ್ತೆ, ಅದ್ರ ಈ ಒಂದು ಕೆಲವು ಅಂಶಗಳಿದೆ. ಸೊ ಒಂದು ಆಲೋಚನೆ ಅಥವಾ ಒಂದು ವಿಚಾರ ಸತತವಾಗಿ ಅದನ್ನ ಮಾಡೋದ್ರಿಂದ, ಅದಕ್ಕೆ ಭಾವನಾತ್ಮಕ ಒಂದು ಇದನ್ನ ಬಣ್ಣನ ಕೊಡೋದ್ರಿಂದ ಅದು ಕ್ರಿಯೆಯಾಗಿ ಪರಿವರ್ತಿತ ಆಗುತ್ತೆ. ಈ ಕ್ರಿಯೆಗಳನ್ನ ಪುನರಾವರ್ತನೆ ಮಾಡ್ತಾ ಇದ್ರೆ ಏನಾಗತ್ತೆ, ಅದೊಂದು ಗೀಳು ಚಟ ಅಥವಾ ಚಟ ಅಂತ ಹೇಳ್ಬಹುದು, ಅದೊಂದು ಅಭ್ಯಾಸ ಅಂತ ಹೇಳ್ಬಹುದು, ರೂಢಿ. ಆ ರೂಢಿಯಾಗಿ ಪರಿವರ್ತನೆ ಆಗತ್ತೆ. ಈ ರೂಢಿಯನ್ನೇ ಪುನಃ ಪುನಃ ಮಾಡ್ತಾ ಇತ್ತು ಅಂತಂದ್ರೆ ಅದು ಒಂದು ಸ್ವಭಾವ, ನಮ್ಮ ಒಂದು ಸ್ವಭಾವವನ್ನ ನಿರ್ಧರಿಸುತ್ತೆ. ಕೊನೆಗೆ ಇದರದ್ದು ಅಂತಿಮವಾದಂತಹ ಒಂದು ಇದು ಸ್ಟೆಪ್ ಏನಪ್ಪಾ ಅಂತಂದ್ರೆ ಸಂಸ್ಕಾರ. ಆಳವಾಗಿ ಇದು ನಮ್ಮಲ್ಲಿ ಆಳವಾದ ಒಂದು ಇದನ್ನ ಪ್ರಭಾವವನ್ನ ಬೀರಿ ಸಂಸ್ಕಾರವಾಗಿ ಅದನ್ನ ಮಾರ್ಪಡಿಸುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗೋದು ಏನು ಅಂತಂದ್ರೆ, ಸಂಸ್ಕಾರ ಆಗೋಕ್ಕೂ ಮುಂಚೆ ಎಷ್ಟು ಹಂತಗಳಿದೆ. ಆ ಹಂತಗಳಲ್ಲಿ ಎಲ್ಲೋ ಒಂದ್ ಕಡೆ ನಾವು ವಿಚಾರ ಮಾಡಿದ್ರು ನಾವು ಆ ವಿಚಾರ ಕ್ರಿಯೆ ಅಥವಾ ಒಂದು ರೂಢಿ ಯಾವುದೇ ಹಂತದಲ್ಲೂ ಅದನ್ನ ಸಂಸ್ಕಾರ ಆಗದೆ ಇರೋ ಹಾಗೆ ತಪ್ಪಿಸ್ಕೊಳಕ್ ಸಾಧ್ಯ ಇದೆ, ಯಾವಾಗ ನಮ್ಗೆ ಅರಿವಿದ್ರೆ ಮಾತ್ರ. ಮತ್ತೆ ಅದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಅಲ್ಲಿ ನಮ್ಮ ಸಾಧನೆಗಳು ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಈ ಕ್ರಿಯೆಯಿಂದ, ಈ ವಿಚಾರದಿಂದ ಒಂದು ಕ್ರಿಯೆ ಇತ್ತು, ಕ್ರಿಯೆಯಿಂದ ಅದು ಸಂಸ್ಕಾರವಾಗಿ ಬದಲಾಯಿತು. ರಾಜಿ ಅವರು ಪದೇ ಪದೇ ಒಂದು ಒತ್ತಿ ಹೇಳೋ ಮಾತೇನಂತಂದ್ರೆ, ಇನ್ಆಕ್ಷನ್ ಅಂದ್ರೆ ಮಾಡದೇ ಇರೋ ಕ್ರಿಯೆಯಿಂದನು ಯಾವ ಕೆಲಸ ನಾವು ಮಾಡ್ಬೇಕಾಗಿತ್ತು ಅದನ್ನ ಮಾಡದೇ ಇರೋದ್ರಿಂದನೂ ಬಹಳ ಬಲವಾದ ಸಂಸ್ಕಾರ ಉಂಟಾಗುತ್ತೆ ಅಂತ ಅವರು ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ನಾವು ಕೊಡ್ಬೋದು ಅಂತಂದ್ರೆ, ಒಂದು ವಿದ್ಯಾರ್ಥಿ ಕೆಲಸ ಏನು, ಓದೋದು, ಅಂಕಗಳನ್ನು ಪಡ್ಕೊಳ್ಳೋದು, ಒಂದು ಜೀವನದಲ್ಲಿ ಒಂದು ವೃತ್ತಿಯನ್ನ ಮಾಡೋದು. ಆತ ಓದೋದ್ ಬಿಟ್ಟು ಓದಿಲ್ಲ ಅಂತಂದ್ರೆ, ಬೇರೆ ಕೆಲಸಗಳನ್ನ ಮಾಡ್ತಾರೆ ಅಂತಂದ್ರೆ, ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ಲಿಲ್ಲ ಅಂತಂದ್ರೆ ಫಲಿತಾಂಶ ಸರಿಯಾಗಿ ಬರ್ಲಿಕ್ಕಿಲ್ಲ. ಆಗ ವಿದ್ಯಾರ್ಥಿ ಮನಸ್ಸಲ್ಲಿ ಏನ್ ಬರುತ್ತೆ, ನಾವು ಓದ್ಬೇಕಾಗಿತ್ತು ಆದ್ರೆ ಓದ್ಲಿಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆ ಒಂದು ಬರುತ್ತೆ. ಆ ಪಾಪ ಪ್ರಜ್ಞೆ ಎಷ್ಟು ಬಲವಾದ ಮುದ್ರೆ ಅಂತಂದ್ರೆ ಅದು ತುಂಬಾ ಬಲವಾದ ಸಂಸ್ಕಾರ ಅಂತ ಹೇಳ್ತಾರೆ. ಸೊ ಅದು ಒಂದ್ ರೀತಿಯ ಸಂಸ್ಕಾರವನ್ನ ಉಂಟು ಮಾಡ್ಬಿಡುತ್ತೆ. ಮಾಡೋ ಕ್ರಿಯೆಯಿಂದ ಸಂಸ್ಕಾರ ಆಗೋದಲ್ಲದೆ ಮಾಡದೇ ಇರೋ ಕ್ರಿಯೆಯಿಂದಲೂ ಕೂಡ ಸಂಸ್ಕಾರ ಆಗತ್ತೆ ಅಂತ ಆಯ್ತು. ಸೊ ಈಗ ಈ ಎರಡು ವಿಷಯ ನೋಡಿದ್ವಲ್ಲ, ಇನ್ನೂ ಒಂದು ಅಂಶನ ಒಂದು ಸ್ಪಷ್ಟತೆ ಕೊಡಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ಹೇಗೆ ಭಾವನೆಗಳು ನಮ್ಮ ಮನಸ್ಸಿನ ಮೇಲೆ, ಇದು ಇಲ್ಲಿ ಕೆಲವು ಸತಿ ಭಾವನೆಗಳಲ್ಲಿ ನಾವೇ ಅದನ್ನ ಸೃಷ್ಟಿ ಮಾಡ್ಕೋಬೇಕು ಅಂತ ಏನಿಲ್ಲ. ಕೆಲವು ಸತಿ ಬೇರೆ ಒಂದು ಭಾವನೆಗಳನ್ನ ಹೊರಗಿನ ರೂಪದಲ್ಲಿ ಹೊರಗೆ ನಾವು ನೋಡೋದ್ರಿಂದ ಸಹ ಆ ಭಾವನೆಗಳು ನಮ್ಮ ಮೇಲೆ, ಮನಸ್ಸಿನ ಮೇಲೆ ಇದನ್ನ ಪ್ರಭಾವ ಬೀರಬಹುದು. ಬಾಹ್ಯ ಪರಿಣಾಮ ಅದು ಸಹ ನಮ್ಮಲ್ಲಿ ಸಂಸ್ಕಾರಗಳನ್ನ ರೂಪಿಸಬಹುದು ಅನ್ಸತ್ತೆ. ಇದು ವಿಚಾರ ಮಾಡುವಂತ ವಿಷಯ. ಉದಾಹರಣೆಗೆ, ಈಗ ನಾವೆಲ್ಲ ಮನರಂಜನೆ ಒಂದು ಹೆಸರಿನಲ್ಲಿ ಏನೇನೋ ಕೆಲಸಗಳನ್ನ ಮಾಡ್ತಿರ್ತೀವಿ. ಉದಾಹರಣೆಗೆ ಬಹಳ ಸಾಮಾನ್ಯವಾದ ಉದಾಹರಣೆ ಅಂತಂದ್ರೆ, ನಮ್ಮ ಮನೆಗಳಲ್ಲಿ ಧಾರಾವಾಹಿಗಳು, ಟಿವಿಯ ಒಂದು ಮಾಧ್ಯಮದ ಅದ್ರ ಪ್ರಭಾವ ಎಷ್ಟಿದೆ ಅಂತಂದ್ರೆ, ಹಲವಾರು ಸೀರಿಯಲ್ಗಳನ್ನ ನೋಡ್ತಿರ್ತೀವಿ. ಮತ್ತೆ ಈಗಿನ ಒಂದು ಆ ಧಾರಾವಾಹಿಗಳು ಹೇಗ್ ತೆಗಿತಾರೆ ಅಂತಂದ್ರೆ, ಭಾವನಾತ್ಮಕ ವಿಷಯಗಳನ್ನ ತಗೊಂಡು ಆ ಭಾವನಾತ್ಮಕ ಒಂದು ಡೈಲಾಗ್ಗಳನ್ನ ಹಾಕಿ ಎಲ್ಲರೂನು ಒಂದು ಅವರ ನಮ್ಮ ಮನಸ್ಸಿನಲ್ಲಿ ಭಾವನೆಗಳ ತಾಕಲಾಟ ಬರ್ಬೇಕು, ಅದು ನಮ್ಮ ಮನಸ್ಸಿನಲ್ಲಿ ರಿಫ್ಲೆಕ್ಟ್ ಆಗ್ಬೇಕು.
ಈ ರೀತಿ ತೆಗಿತಾರೆ. ಒಂದೆರಡು ಉದಾಹರಣೆ ಕೊಡ್ಬೇಕು ಅಂದ್ರೆ ಲಕ್ಷ್ಮೀ ಬಾರಮ್ಮ, ರಾಮಾಚಾರಿ ಇವೆಲ್ಲ ಬಹಳ ಪಾಪ್ಯುಲರ್ ಸೀರಿಯಲ್ಗಳು, ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಆ ಸೀರಿಯಲ್ಗಳ ಪ್ರಭಾವ ಎಷ್ಟಿದೆ ಅಂದ್ರೆ ನಮ್ಮ ಮನೆಯಲ್ಲೇ ಒಂದು ಉದಾಹರಣೆ ಕೊಡ್ತೀನಿ. ಕೆಲವು ಸತಿ ಒಂದ್ ದಿನಕ್ಕೆ ಒಂದ್ಸಲ ನೋಡೋದಲ್ವಾ, ಅದು ಸಾಮಾನ್ಯವಾಗಿ ಹೇಗ್ ಮಾಡ್ತಾರೆ, ಪ್ರತಿದಿನ ಅದನ್ನ ಹಾಕ್ತಾರೆ. ಪ್ರತಿದಿನ ಆ ಕತೆ ಸ್ವಲ್ಪ ಮಾತ್ರ ಮುಂದೆ ಹೋಗುತ್ತೆ. ಅಂದ್ರೆ ಹಿಂದಿನ ದಿನದ ರೀಇನ್ಫೋರ್ಸ್ಮೆಂಟ್ ಇವತ್ತು ಅದಕ್ಕಿಂತ ಒಂಚೂರು ಮುಂದೆ ಹೋಗುತ್ತೆ. ನಾವ್ ಈಗಾಗ್ಲೇ ಮಾತಾಡಿದ್ವಲ್ಲ, ನೆನಪು ಮತ್ತೆ ಭಾವನೆ ಅದು ಮುದ್ರೆಗಳಿಗೆ ಕಾರಣ. ಸೊ ಈ ನೆನಪು ಮತ್ತೆ ಭಾವನೆಗಳನ್ನ ಅವರು ಮತ್ತೆ ಮತ್ತೆ ಅದನ್ನ ಅನುಭವಿಸ್ತಾ ಇರ್ತಾರೆ. ಸೊ ಅಲ್ಲಿ ನಡೆಯೋ ಒಂದು ಪಾತ್ರಗಳ ಜೊತೆ ತಮ್ಮನ್ನ ತಾವು ಗುರುತಿಸ್ಕೊಳ್ತಾರೆ, ಕೊನೆಗೆ ಅದ್ರ ಜೊತೆ ಒಂದಾಗ್ತಾರೆ. ಇದು ಸಹ ಸಂಸ್ಕಾರಗಳನ್ನ, ಎಷ್ಟು ಸಂಸ್ಕಾರಗಳನ್ನ ಸೃಷ್ಟಿ ಮಾಡಬಹುದಲ್ವಾ. ಅದು ತುಂಬಾ ಆಳವಾಗಿ ಇಳಿಯುತ್ತೆ ಅಂತ ಅನಿಸುತ್ತೆ ಇದು. ಯಾಕಂದ್ರೆ ಕೆಲವೊಬ್ರು ಬೈತಾ ಇರ್ತಾರೆ ಕೂಡ, ಹೌದು ಅಲ್ಲಿ ತೆರೆ ಮೇಲೆ ಏನೋ ಆಗ್ತಾ ಇರುತ್ತೆ, ಅದು ಎಲ್ಲ ಪಾತ್ರಗಳು ಮಾತ್ರ ಹೌದು. ಹೌದು. ಆದ್ರೆ ಅದ್ರಲ್ಲಿ ಅವ್ರು ಎಷ್ಟು ಮುಳುಗೋಗಿರ್ತಾರೆ ಅಂತಂದ್ರೆ, ಈ ಪಾತ್ರ ಕೆಟ್ಟು ಈ ಪಾತ್ರ ಒಳ್ಳೇದು ಅಂತ ಒಂದು ನಿರ್ಧಾರ ಕೂಡ ಮಾಡಿ ಒಬ್ರು ಇನ್ನೊಬ್ರಿಗೆ ಕಷ್ಟ ಕೊಟ್ಟಾಗ ಬೈತಾ ಇರ್ತಾರೆ. ಹೌದು ಹೌದು ಹೌದು. ಎಷ್ಟೋ ಜನ ಕಣ್ಣೀರ್ ಸುರ್ಸೋದ್ ನೋಡಿದೀನಿ ಧಾರಾವಾಹಿಗಳನ್ನ ನೋಡ್ಕೊಂಡು ನಾನು. ಒಂದು ಭಾವನೆಯಿಂದ ನಾವು ಇಷ್ಟೆಲ್ಲಾ ಪರಿಣಾಮ ಆಗೋದನ್ನ ನೋಡುದು. ಅಂದ್ರೆ ನಮ್ಮ ಹತ್ರ ಎಷ್ಟು ಭಾವನೆಗಳಿರ್ಬೋದು ಅನ್ಕೋತೀವಿ ನಾವು. ನಿಮ್ಗೆ ಏನ್ ಅನ್ಸುತ್ತೆ, ಯಾವ್ಯಾವ ಭಾವನೆ ಇರ್ಬೋದು ನಮ್ಮ ಹತ್ರ? ಭಾವನೆಗಳು ನನಗೀಗ ಜ್ಞಾಪಕ ಬರೋದೇನಪ್ಪಾ ಅಂದ್ರೆ, ಈಗ ತಕ್ಷಣಕ್ಕೆ ಸಂತೋಷ, ಕೋಪ, ಅಶಾಂತಿ ಅಥವಾ ದುಃಖ, ಆಶ್ಚರ್ಯ, ಇವುಗಳ ಜ್ಞಾಪಕ ಬರ್ತಿದೆ ಸದ್ಯಕ್ಕೆ. ಬೇಕಾದಷ್ಟು ಇದ್ದಾವೆ, ಬಹಳಷ್ಟು ಭಾವನೆಗಳಿದ್ದಾವೆ. ಹೀಗೆ ನಾವು ಒಂದು ಭಾವನೆಗಳದ್ದು ಒಂದು ಚಾರ್ಟ್ ಒಂದು ನೋಡೋಣ. ಈಗ ಇದು ಮನೋವಿಜ್ಞಾನದ ಒಂದು ಮಾದರಿ ಮಾತ್ರ. ಅವರು ತುಂಬಾ ಮಾದರಿಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಇದು ಒಂದು ಭಾಗ. ಸೊ ಇದ್ರ ಬಗ್ಗೆ ಒಂದು ಸ್ಟಡಿ ನಡೆದಿದೆ ಆಕ್ಚುಲ್ ಆಗಿ. ಹೌದು. ಸೊ ಈ ರೀತಿಯ ಬಹಳ ಸ್ಟಡಿಗಳು ನಡೀತಾ ಇರತ್ತೆ ಅನ್ಸತ್ತಲ್ಲ. ಬಹಳಷ್ಟು ಸಂಶೋಧನೆಗಳನ್ನ ನಡೆಸಿರ್ತಾರೆ. ಇದರಲ್ಲಿ ಒಂದು ಮಾತ್ರ, ಇದರಲ್ಲಿ ಸರಿಸುಮಾರು ಎಲ್ಲಾ ಭಾವನೆಗಳನ್ನ ಅವರು ಪಟ್ಟಿ ಮಾಡಿದ್ದಾರೆ. ಇದರಲ್ಲಿ ನಾವು ಏನ್ ನೋಡ್ಬೋದು, ಒಳ್ಳೆ ಭಾವನೆಗಳು ಒಂದಿಷ್ಟಿವೆ, ಕೆಟ್ಟ ಭಾವನೆಗಳು ಇವೆ. ಅಂದ್ರೆ ನಮ್ಮ ಮನುಷ್ಯ ಜೀವನದಲ್ಲಿ ಎಷ್ಟೆಲ್ಲಾ ಭಾವನೆಗಳಿವೆ, ಇದು ಎಲ್ಲದನ್ನು ನಾವು ನೋಡ್ಬೋದು. ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನನ್ಗೆ, ಎಲ್ಲ ನಮ್ಮ ವೀಕ್ಷಕರಿಗೂ ಕಾಣಿಸ್ತಿರ್ಬೋದು. ಅಲ್ಲಿ ಒಂದೊಂದು ದಳದಲ್ಲೂ ವಿಭಾಗಗಳಿವೆ ನೋಡಿ. ಆ ವಿಭಾಗಗಳು ಈ ಒಂದು ಭಾವನೆಯ ತೀವ್ರತೆಯನ್ನ ಸೂಚಿಸುತ್ತೆ ಅಲ್ವಾ. ಉದಾಹರಣೆಗೆ ಕ್ರೋಧ ತಗೊಂಡು ಅಂತಂದ್ರೆ ಅದರದ್ದು ಒಂದು ಲೋಯೆಸ್ಟ್ ಅಂತ ಹೇಳಿದ್ರೆ ಅತಿ ಕಮ್ಮಿ ತೀವ್ರತೆಯಲ್ಲಿ ಅದೊಂದು ಮನಸ್ಸಿನ ಒಂದು ಕಿರಿಕಿರಿಯ ರೂಪದಲ್ಲಿ ಪ್ರಕಟ ಆಗುವುದು ಸಂಭವ ಜಾಸ್ತಿ. ಅದೇ ಅದರ ಒಂದು ಮಧ್ಯದ ಒಂದು ಇದರಲ್ಲಿ ತೀವ್ರತೆಯಲ್ಲಿ ಕೋಪ ಅಂತ ಕರೆಯುವಂತ ಒಂದು ಇದನ್ನ ತಗೊಳುತ್ತೆ ಅದು ರೂಪನ. ಮತ್ತೆ ಅತ್ಯುಗ್ರವಾದಂತಹ ಒಂದು ಸಿಟ್ಟಿತ್ತು ಅಂದ್ರೆ ಕ್ರೋಧದ ರೀತಿಯಲ್ಲಿ ಅಲ್ಲಿ ಕಂಟ್ರೋಲೇ ಇರಲ್ಲ. ಅಂದ್ರೆ ಈ ಬೇರೆ ಬೇರೆ ತೀವ್ರತೆ ಅವುಗಳ ಪ್ರಭಾವನು ನಮ್ಮ ಮೇಲೆ ವ್ಯತ್ಯಾಸ ಆಗತ್ತೆ. ಮತ್ತೆ ಅದು ನಮ್ಮ ಮೇಲೆ ಆಳವಾದಂತಹ, ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಅದರ ಆ ಒಂದು ತೀವ್ರತೆನೂ ಸಹ ವ್ಯತ್ಯಾಸ ಆಗತ್ತೆ ಅನ್ಸತ್ತಲ್ವಾ. ಹೌದು. ಅಷ್ಟೇ ಅಲ್ಲದೆ ನಾವು ಬರೀ ಕೆಟ್ಟ ಗುಣಗಳು ಅಥವಾ ಕೆಟ್ಟ ಭಾವನೆಗಳು ಅಷ್ಟೇ ಅಂತ ನಾವು ಕೆಟ್ಟು ಅಂತ ತಿಳ್ಕೊಂಡಿರ್ತೀವಲ್ಲ, ಪ್ರಭಾವ ಎಲ್ಲದ್ರದ್ದು ಒಂದೇ. ಅದ್ರ ಮೇಲೆ ಒಳ್ಳೆ ಭಾವನೆಗಳು ಕೂಡ ನಮ್ಮ ಮೇಲೆ ಅಷ್ಟೇ ಪ್ರಭಾವ ಬೀರ್ಬೋದು, ಕೆಟ್ಟ ಭಾವನೆ ಕೂಡ ನಮ್ಮ ಮೇಲೆ ಅಷ್ಟೇ ಪ್ರಭಾವ ಬೀರ್ಬೋದು. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ಸರಪಳಿ ಬಂಗಾರದಿರ್ಲಿ ಅಥವಾ ಕಬ್ಬಣದಿರ್ಲಿ ಅದು ಸರಪಳಿನೇ. ಸರಿ. ರಾಮಕೃಷ್ಣ ಪರಮಹಂಸರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಪಾದದಲ್ಲಿ ಒಂದು ಮುಳ್ಳು ನೆಟ್ಟು ಅಂತಂದ್ರೆ ಅದನ್ನ ತೆಗೆಯೋದಕ್ಕೆ ಮುಳ್ಳಿಂದಲೇ ಸಾಧ್ಯ. ಅಂದ್ರೆ ನಾವು ಕೆಟ್ಟ ಭಾವನೆಗಳನ್ನ ಒಳ್ಳೆ ಭಾವನೆಗಳಿಂದ ನಿಷ್ಕ್ರಿಯಗೊಳಿಸ್ಬೇಕು. ಆದ್ರೆ ಅದಾದ್ಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂಶ ಅಂದ್ರೆ ಅದಾದ್ಮೇಲೆ ಎರಡನ್ನೂ ಕಿತ್ತು ಬಿಸಾಡ್ಬೇಕು. ಅಂದ್ರೆ ಒಳ್ಳೇದು ಬೇಡ, ಕೆಟ್ಟದ್ದು ಬೇಡ, ಎಲ್ಲದನ್ನು ಮೀರಿ ಹೋಗ್ಬೇಕು ಅಂತ. ಭಾವನಾತ್ಮಕ ಹೊರೆ ಎಲ್ಲದು ಒಂದೇ, ಹೊರೆನೇ ಆಗುತ್ತೆ. ಸೊ ಅಂದ್ರೆ ಅದೇ ನೀವ್ ಹೇಳಿದ್ದು ಏನಪ್ಪಾ ಅಂತಂದ್ರೆ, ಯಾವುದೇ ಭಾವನೆ ಆದ್ರೂ ಅದು ಅತಿ ಆಗ್ಬಾರ್ದು. ಅತಿಯಾದ ಪ್ರತಿಯೊಂದೂ ನಮ್ಮೇಲೆ ಪ್ರಭಾವ ಬೀರತ್ತೆ. ಮತ್ತೆ ಅದ್ರಲ್ಲಿ ನಾವು ಸಿಕ್ಕಾಕೊಳ್ದೆ ಇರೋದು ಬಹಳ ಮುಖ್ಯ. ಅಂದ್ರೆ ಆಮೇಲೆ ನೀವ್ ಇನ್ನೊಂದು ಹೇಳಿದ್ರಲ್ಲ, ನೀರ್ ಹೋಗೋದು ಸಹಜ ಮಾರ್ಗದ ಮುಖ್ಯ ಉದ್ದೇಶ, ಅದಕ್ಕೋಸ್ಕರನೇ ನಮ್ಮ ಒಂದು ಸಾಧನೆ ಅಂತ. ಈಗ ನಾವು ಒಂದು ಸಣ್ಣ ಪ್ರಯೋಗ ಮಾಡೋಣ. ನಾನು ನಿಮಗೂ ಒಂದು ಪ್ರಶ್ನೆ ಕೇಳ್ತೀನಿ,
ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಈ ಚಿತ್ರವನ್ನು ನೋಡಿ. ಈ ಚಿತ್ರ ನೋಡಿ, ಈ ವ್ಯಕ್ತಿ, ಈ ಮಹಿಳೆ, ಇವರ ವೃತ್ತಿಯನ್ನು ಊಹಿಸಿ. ಇವರಿಗೆ 80 ವರ್ಷ. ಇವರು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಇವರ ವೃತ್ತಿ ಏನಿರ್ಬಹುದು? ಇವ್ರನ್ನ ನೋಡಿದ್ರೆ ಇವರೊಂದು ನಿವೃತ್ತ ಸರ್ಕಾರಿ ಉದ್ಯೋಗಿ ಅಂತ ನನ್ಗನ್ಸತ್ತೆ, ನನ್ನ ಮನ್ಸಿಗೆ ಅನ್ಸತ್ತೆ. ಯಾವ ಆಧಾರದ ಮೇಲೆ ಹೇಳಿದ್ರಿ? ಇವ್ರನ್ನ ನೋಡಿದ್ರೆ ಇವರು ಕುಳಿತಿರೋದು, ಇವರ ದೈಹಿಕ ರಚನೆ ಅದನ್ನ ನೋಡಿದ್ರೆ ನೀವೇ ಹೇಳಿದ್ರೆ ಅವರಿಗೆ 80 ವರ್ಷ ಅಂತ. ಸೊ ಅವರು ನಿವೃತ್ತಿ ಸಹಜವಾಗಿ ಆಗಿದೆ. ಜೊತೆಗೆ ಅವರು ಕುಳಿತಿರೋ ಭಂಗಿ ನಮ್ಮ ತಾಯಿನ ನನಗೆ ಜ್ಞಾಪಿಸುತ್ತೆ. ನಮ್ಮ ತಾಯಿನೂ ಸಹ ಸರ್ಕಾರಿ ನೌಕರಿನಲ್ಲಿ ಇದ್ರು. ಅಲ್ಲಿಂದ ನಿವೃತ್ತಿ ಆದ್ಮೇಲೆ ಹೀಗೇನೇನೆ ಅವ್ರ ಸಮಯನೂ ಕಳೆಯೋದು. ಸೊ ಅವ್ರು ನೋಡಿದ ತಕ್ಷಣ ನನಗೆ ಬಂದ ಭಾವನೆ ಏನಪ್ಪಾ ಅಂದ್ರೆ, ಇವ್ರು ಖಂಡಿತ ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಆಗಿರುವಂತವ್ರು ಇರಬಹುದು ಅನ್ನೋದು. ಇಲ್ಲಿ ನಾವು ತೆರೆ ಮೇಲೆ ಒಂದು 5 ನಿಮಗೆ ಆಯ್ಕೆಗಳನ್ನು ಕೊಟ್ಟಿದ್ದೀವಿ. ಈಗ ನಮ್ಮ ಅಭ್ಯಾಸಿ ಬಾಂಧವರು ಇದರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿರ್ತವೆ ಅಂತ ಅನ್ಕೊಂಡಿದ್ದೀವಿ. ಈಗ ಹೇಳಿ, ಸ್ವಲ್ಪ ಯೋಚನೆ ಮಾಡಿ. ನಾನು ಅದು ಸರಿಯಾದ ಉತ್ತರ ಹೇಳಕ್ಕಿಂತ ಮುಂಚೆ ಎಲ್ಲರೂ ಒಂದ್ ಸ್ವಲ್ಪ ಯೋಚನೆ ಮಾಡಿ, ನೀವು ಯಾವ ಆಧಾರದ ಮೇಲೆ ಆ ನಿರ್ಧಾರವನ್ನ ತಗೊಂಡ್ರಿ ಅಂತ. ಕೆಲವು ಕ್ಷಣ ಸಾಕು. ಯಾವುದೋ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡೋದಕ್ಕೆ ಒಂದು ಕಾರಣ ಇದೆ. ಇವರು ನಿವೃತ್ತ ಶಿಕ್ಷಕಿ. ಅಂದ್ರೆ ನಿವೃತ್ತ ಅಂತ ಹೇಳ್ಬಾರ್ದು, ಯಾಕಂದ್ರೆ ನಾವು ಇನ್ನೂ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಒಂಥರ ನಿವೃತ್ತ ಅವರು, ಅರೆ ನಿವೃತ್ತರು. ಇದಕ್ಕೆ ಇದ್ರಲ್ಲಿ ಈಗ ಶಿಕ್ಷಕಿ ಅಂತ ನಾನು ಹೇಳಿದೆ. ಇದರಲ್ಲಿ ನಮ್ಮ ಅಭ್ಯಾಸಿ ಬಾಂಧವರು ಯಾರ್ಯಾರು ಅನ್ಕೊಂಡಿದ್ರು ಇವ್ರು ಶಿಕ್ಷಕಿ ಅಂತ, ಅವರೆಲ್ಲ ಸರಿ ಅಂತ ಆಯ್ತು. ಕೆಲವೊಬ್ರು ತಪ್ಪಾಗಿ ಊಹಿಸಿರ್ಬೋದು. ಅದು ಸರಿನೋ ತಪ್ಪು ಅದು ಇಲ್ಲಿ ಮುಖ್ಯ ಅಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ನಮ್ಮ ಪೂರ್ವಗ್ರಹ. ಅದಕ್ಕೆ ಕಾಗ್ನಿಟಿವ್ ಬಯಾಸ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಈ ಪೂರ್ವಗ್ರಹ ಏನಿದೆ ಅದು ನಮ್ಮ ಮೊದಲಿನ ಅನುಭವಗಳು ಮತ್ತು ಹಳೆ ಚಿಂತನೆಗಳು ಇದರ ಮೇಲೆ ಆಧಾರವಾಗಿದೆ. ಅದು ನಮ್ಮ ನಿರ್ಧಾರದ ಮೇಲೆ ಪ್ರಭಾವ ಬೀರುತ್ತೆ. ಒಂದು ಪೂರ್ವಗ್ರಹ ನಾವು ಏನು ಮನಸ್ಸಲ್ಲಿ ಕಲ್ಪಿಸ್ಕೊಂಡ್ಬಿಟ್ಟಿರ್ತೀವಿ, ಅದು ನಮ್ಮ ನಿರ್ಧಾರಗಳ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ ಅಂತ. ಈಗ ಯಾರೋ ಒಬ್ಬರ ಮೇಲೆ ನಾವು ಒಂದು ಭಾವನೆಯನ್ನ ತಳೆದಿರ್ತೀವಿ ಅನ್ಕೊಳ್ಳಿ. ಇವ್ರಿಗೆ ಅಷ್ಟು ತಿಳಿದಿಲ್ಲ, ಅಥವಾ ಇವ್ರು ಒಂದು ಕೆಟ್ಟವರು, ಆತರ ಏನೋ ಒಂದು ಫಸ್ಟ್ ಇಂಪ್ರೆಷನ್. ಅದಕ್ಕೆ ಯಾವ್ದೋ ಒಂದು ಸನ್ನಿವೇಶ ಕಾರಣ ಆಗಿರ್ಬಹುದು. ಒಂದ್ 10 ವರ್ಷ ಆದ್ಮೇಲೆ ನಾವು ಅವ್ರನ್ನ ಭೇಟಿ ಮಾಡಿದಾಗ ಮೊದಲು ನಮಗೆ ಅನ್ಸೋದೇನು, ಇವ್ರವ್ರೆ, ಇವ್ರು ಇಷ್ಟೇನೆ, ಇವ್ರು ಹಾಗೇನೆ, ಈ ತರ ಅನ್ಸ್ಬಿಡುತ್ತೆ. ದೃಷ್ಟಿಕೋನ ಬದಲಾಗಲ್ಲ, ನಾವು ನೋಡೋ ದೃಷ್ಟಿಕೋನ. ನಾವು ಇಷ್ಟೇ ವರ್ಷ ಆದ್ರೂ ಆ ಪೂರ್ವಗ್ರಹ ಎಷ್ಟು ಬಲವಾಗಿ ನಮ್ಮೊಳಗಿರುತ್ತೆ ಅಂದ್ರೆ ನಾವು ವಿಚಾರನ, ಆ ಚಿಂತನೆನ ಬದಲಾಯಿಸ್ಕೊಳ್ಳೋದೇ ಇಲ್ಲ. ಆದ್ರೆ ಅದು ನಮ್ಮ ನಿರ್ಧಾರದ ಮೇಲೆ ಪ್ರಭಾವ ಬೀರೋದಂದ್ರೆ ನಮ್ಮ ಜೀವನದ ಮೇಲೆ ಕೂಡ ಅಷ್ಟೇ ಪ್ರಭಾವವನ್ನ ಬೀರೋದು. ಅಂದ್ರೆ ಈಗ ನೀವ್ ಹೇಳಿದ್ದೆಲ್ಲ ನೀವ್ ಹೇಳಿದ್ದು ನಾವು ಮುಂಚೆ ಹೇಳಿದ್ವಲ್ಲ, ಹೇಗೆ ಆ ಭಾವನೆ ಮತ್ತೆ ನೆನಪು ನಮ್ಗೆ ಬೇರೆ ಬೇರೆ ಒಂದು ನಿರ್ಧಾರಗಳು ಮತ್ತೆ ಬೇರೆ ಬೇರೆ ಅದು ನಮ್ಮ ಮೇಲೆ ಆಗುವಂತ ಪ್ರಭಾವಗಳಿಗೆ ಪೂರಕವಾಗೇ ಇದೆ. ಸೊ ಅದ್ರ ಪ್ರಕಾರನೇ ಸಂಸ್ಕಾರಗಳ ಒಂದು ನಿರ್ಮಾಣ ಆಗೋದು. ಸೊ ಇವಾಗ ಹಾಗಾದ್ರೆ ನಮ್ಮ ಒಂದು ಜೀವನ ಮತ್ತೆ ನಮ್ಮ ವಿಚಾರಗಳ ಮೇಲೆ ಇಷ್ಟೆಲ್ಲ ಒಂದು ಪ್ರಭಾವ ಬೀರುವಂತಹ ಒಂದು ಈ ಮುದ್ರೆಗಳು ಅಥವಾ ಪೂರ್ವಗ್ರಹಗಳು, ಒಟ್ಟಾರೆ ಸಂಸ್ಕಾರಗಳು, ಇವೆಲ್ಲ ನಮ್ಮಲ್ಲಿ ರೂಪುಗೊಂಡ ಮೇಲೆ ಅದು ಎಲ್ಲಿ ಸಂಚಯ ಆಗತ್ವೆ ಅಥವಾ ಎಲ್ಲಿ ಹೋಗತ್ವೆ, ಅದು ಒಂದು ಜಾಗ ಇರ್ಬೇಕಲ್ವಾ, ಅದನ್ನ ನಾವು ನೋಡೋಣ. ಸೊ ವಿವಿಧ ರೀತಿ ಸಂಸ್ಕಾರಗಳು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಸಂಚಯಗೊಳ್ಳುತ್ತವೆ. ಇದು ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಿದೆ, ನಮ್ಮ ಎಲ್ಲ ಅಭ್ಯಾಸಿ ಬಂಧು ಮಿತ್ರರಿಗೆ. ಈ ಒಂದು ಚಿತ್ರವನ್ನ ಗಮನಿಸಿ, ಇದರಲ್ಲಿ ನೋಡಿ ನಮ್ಮ ಹೃದಯ ಮಂಡಲದಲ್ಲಿ ಮುಖ್ಯವಾಗಿ 4 ಬಿಂದುಗಳಿವೆ. 1, 2, 3, 4 ಕೇಂದ್ರಗಳು, ಮತ್ತೆ 5ನೇದು ಇದೆ. ಅದಲ್ಲದೇನೆ ಮೊದಲನೇ ಬಿಂದುವಿನಲ್ಲಿ ABCD ಅನ್ನೋದು ಸಹ ಕಾಣ್ತೀವಿ ನಾವಿಲ್ಲಿ. ಸೊ ಈಗ ನಮ್ಮ ಒಂದು ಯಾವ ಆಲೋಚನೆಗಳ ಆಧಾರದ ಮೇಲೆ ಯಾವ ರೀತಿ ಸಂಸ್ಕಾರ ಆಗತ್ತೆ, ಉದಾಹರಣೆಗೆ ದೈನಂದಿನ ಚಿಂತೆಗಳಿರಬಹುದು, ದೈನಂದಿನ ವಿಷಯಗಳು, ಅದರ ಮೇಲಿನ ಒಂದು ಆಲೋಚನೆಗಳು, ಅವೆಲ್ಲ ಸಣ್ಣ ಪುಟ್ಟ ವಿಚಾರಗಳು, ಚಿಂತೆಗಳು, ಯೋಚನೆಗಳು, ಅವೆಲ್ಲನೂ A ಬಿಂದುವಿನಲ್ಲಿ ಸಂಚಯಗೊಳ್ಳುತ್ತೆ. ಆಮೇಲೆ ಕೆಲವು ಸತಿ ಕೆಲವು ತೀವ್ರವಾದ ವಿಷಯಾಸಕ್ತಿಗಳಿರುತ್ತೆ, ಪ್ಯಾಷನ್ ಅಂತ ಏನ್ ಕರಿತೀವಿ ಅದು.
ಅದು ಬಿ ಬಿಂದುವಿನಲ್ಲಿ ಸಂಚಯಗೊಳ್ಳುತ್ತದೆ. ಆಮೇಲೆ ಕೆಲವು ವಿಷಯಗಳ ಬಗ್ಗೆ ನಮ್ಗೆ ಬಹಳ ಒಂದು ತೀವ್ರವಾದ ಇಷ್ಟ ಅನಿಷ್ಟ ಅಂದ್ರೆ ಇದು ಇಷ್ಟ ಇಲ್ಲ, ಇದು ಸರಿ ತಪ್ಪು, ಇದು ಹಾಗಿರ್ಬಾರ್ದು ಹೀಗಿರ್ಬಾರ್ದು ಅನ್ನೋ ಒಂದು ಕಲ್ಪನೆಗಳಿರುತ್ತೆ. ಅವೆಲ್ಲ ಸಿ ಬಿಂದುವಿನಲ್ಲಿ ಹೋಗಿ ಸಂಚಯ ಆಗತ್ತೆ. ಮತ್ತೆ ಎಲ್ಲದಕ್ಕಿಂತ ಬಹಳ ತೀವ್ರವಾದ್ದು ಅಂದ್ರೆ ಒಂದು ಹೆವಿ ಅಂತ ಕರಿತೀವಿ, ಅದು ಗಿಲ್ಟ್ ಅಥವಾ ಪಾಪ ಪ್ರಜ್ಞೆ. ಯಾವ್ದೋ ಒಂದು ಮಾಡ್ಬೇಕಾಗಿತ್ತು, ನೀವ್ ಹೇಳಿದ್ರಲ್ಲ ಅವಾಗ್ಲೇನೆ ಮಾಡ್ಬೇಕಾಗಿತ್ತು ಆದ್ರೆ ಅದನ್ನ ಮಾಡ್ಲಿಲ್ಲ, ಅದು ಪಾಪ ಪ್ರಜ್ಞೆಯಾಗಿ ಡಿ ಬಿಂದುವಿನಲ್ಲಿ ಸಂಚಯ ಆಗುತ್ತೆ. ಸೊ ಈ ಒಂದು ವಿಭಾಗಗಳಲ್ಲಿ ಈ ಒಂದು ಬಿಂದುಗಳಲ್ಲಿ ಸಂಚಯ ಆಗುತ್ತೆ. ಅದನ್ನ ನಾವು ಮುಂದೆ ಶುದ್ಧೀಕರಣದ ಮುಖಾಂತರ ತೆಗೆದು ಹಾಕ್ತಿವಿ, ಅದನ್ನ ನಾವು ನೋಡೋಣ. ಹಾಗೇನೆ ಇದಲ್ದೇನೆ ಒಂದು ವೃತ್ತಿಗಳು ಅಂತ ದಾಜಿ ಹೇಳ್ತಾರೆ. ಅಷ್ಟಾಂಗ ಯೋಗ ಇದೇ ಒಂದು ವಿಚಾರನ ವೃತ್ತಿಗಳ ಮುಖಾಂತರ, ವೃತ್ತಿ ಪ್ರವೃತ್ತಿ ಮತ್ತೆ ಒಂದು ಸಂಕೀರ್ಣವಾದಂತಹ ಒಂದು ರಚನೆನೇ ಇದೆ. ಆ ಸಂಕೀರ್ಣ ರಚನೆಯಲ್ಲಿ ಅದ್ರ ಬಗ್ಗೆ ಅದು ಹೇಗ್ ಆಗತ್ತೆ, ಅದರಿಂದ ಯಾವ ರೀತಿಯ ಒಂದು ತೊಂದರೆಗಳಾಗತ್ತೆ, ಮತ್ತೆ ಅದನ್ನ ನಿವಾರಿಸ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ಯೋಗಿಕ್ ಸೈಕಾಲಜಿ ಪುಸ್ತಕ ಇಲ್ಲಿದೆ. ಈ ಒಂದು ಯೋಗಿಕ್ ಸೈಕಾಲಜಿ ಒಂದು ಪುಸ್ತಕದಲ್ಲಿ ದಾಜಿಯವರು ವಿವರವಾಗಿ ಇದನ್ನ ವಿವರಿಸಿದ್ದಾರೆ. ಸೊ ಇದನ್ನ ಆ ವಿಷಯನ ನಾವಿಲ್ಲಿ ಕವರ್ ಮಾಡಕ್ ಆಗಲ್ಲ ಸಮಯದ ಅಭಾವದಿಂದ. ಸೊ ನಮ್ಮ ಒಂದು ಮನವಿ ಏನಂತಂದ್ರೆ ಎಲ್ಲರೂ ಸಹ ಇದಾದ್ಮೇಲೆ ಯೋಗಿಕ್ ಸೈಕಾಲಜಿನೂ ಸಹ ಓದಿ ಅದ್ರ ಬಗ್ಗೆನೂ ಸವಿಸ್ತಾರವಾಗಿ ತಿಳ್ಕೊ. ಅಂದ್ರೆ ಸಂಸ್ಕಾರಗಳನ್ನು ತೆಗಿಯೋಕ್ಕಿಂತ ಮುಂಚೆ ಅದು ಹೇಗೆ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ರೆ, ಹೌದು, ಆ ಸಂಸ್ಕಾರಗಳು ಉಂಟಾದ್ಮೇಲೆ ಅದನ್ನ ತೆಗಿಯೋದು ವಿಧಾನ ಅಂತೂ ನಮ್ಗೆ ನಮ್ಮೆಲ್ಲ ಗುರುಗಳು ಕೊಟ್ಟಿದ್ದಾರೆ. ಸಂಸ್ಕಾರಗಳನ್ನ ಹೇಗೆ ಉಂಟು ಮಾಡೋದ್ರಿಂದ ನಿಲ್ಲಿಸ್ಬೋದು ಅದನ್ನು ಕೂಡ ನಾವು ನೋಡ್ಬೋದು. ಅದನ್ನು ಅದ್ರ ಬಗ್ಗೆ ನಾವು ತಿಳ್ಕೊಬಹುದು. ಈಗ ಹೋದ್ಸಲ ಧ್ಯಾನ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಅಹಂಕಾರದ ವೃತ್ತಗಳು. ಈಗ ಹೃದಯ ಮಂಡಲ ಆದ್ಮೇಲೆ ಏನ್ ದ್ವಂದ್ವಗಳನ್ನ ಮೀರಿ ನಾವೇನ್ ಹೋಗ್ತೀವಲ್ಲ, ಅದಾದ್ಮೇಲೆ ಅಹಂಕಾರದ ವೃತ್ತಗಳು ಬಂತು. ಅದ್ರ ಬಗ್ಗೆ ನಾವು ವಿಚಾರ ಮಾಡಿದ್ವಿ, ಹೇಗೆ ಅದು ಅಹಂಕಾರ ಪರಿಷ್ಕೃತವಾಗ್ತಾ ಹೋಗುತ್ತೆ ಅಂತ. ಕೊನೆ ಹಂತದಲ್ಲಿ ಏನಾಯ್ತು, 4ನೇ ಸ್ಟೆಪ್ ಅಲ್ಲಿ ಕೊನೆ ಹಂತದಲ್ಲಿ ಏನಾಯ್ತು ಅಂತಂದ್ರೆ, ಅಹಂಕಾರ ಎಷ್ಟು ಪರಿಷ್ಕೃತವಾಗಿರುತ್ತೆ ಅಂದ್ರೆ ಅಲ್ಲಿ ಸಂಸ್ಕಾರಗಳು ಕೂಡ ಉಂಟಾಗಲ್ಲ ಅಂತ ಒಂದು ಸೆಂಟೆನ್ಸ್ ಬಂತು. ನಿಮ್ಗೆಲ್ಲ ನೆನಪಿದ್ರೆ, ಅಂದ್ರೆ ಸಂಸ್ಕಾರಗಳು ಆಗದೆ ಇರೋದಕ್ಕೆ ನಾವು ಅಷ್ಟು ಪರಿಷ್ಕೃತವಾಗ್ಬೇಕಾಗತ್ತೆ, ಅಷ್ಟು ನಮ್ದು ರಿಫೈನ್ಮೆಂಟ್ ಆಗ್ಬೇಕಾಗತ್ತೆ ಅಂತ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಶುದ್ಧೀಕರಣದ ವಿಧಾನ, ಅದ್ರ ಮನೋಭಾವ ಇದೆಲ್ಲ ಬಹಳ ಮುಖ್ಯವಾಗುತ್ತೆ. ಈಗ ಸಂಸ್ಕಾರಗಳನ್ನ ನಾವು ಕಳೆದುಕೊಳ್ಳೋದು ಹೇಗೆ ಅಂತ ನೋಡೋಣ. ಸಂಸ್ಕಾರಗಳು ಅಷ್ಟು ನಾವು ತಗೊಂಡ್ಬಿಟ್ಟಿದೀವಿ, ಆಗ್ಲೇ ಮಾಡ್ಕೊಂಡ್ ಬಿಟ್ಟಿದೀವಿ. ಇದಾದ ನಂತರ ಅದನ್ನ ತೆಗೆಯೋದು ಹೇಗೆ ಅನ್ನೋಕೆ ವಿಧಾನವನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಬರೀ ದೈನಂದಿನ ಶುದ್ಧೀಕರಣ ಮಾತ್ರ ವಿಸ್ತಾರವಾಗಿ ಹೇಳ್ತಾ ಇದ್ದೀವಿ. ಉಳಿದಿದ್ದನ್ನೆಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನ ತಿಳ್ಕೊಂಡ್ರೆ ಆಯ್ತು. ಈಗ ದೈನಂದಿನ ಶುದ್ಧೀಕರಣ ವಿಧಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಕೆಲವು ವಿಚಾರಗಳನ್ನ ನಾವು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಹೇಗೆ ನಾವು ಧ್ಯಾನದಲ್ಲಿ ಮನೋಭಾವ 95% ನಾವು ಮನೋಭಾವ ಬರೀ 5% ಮಾತ್ರ ಸಾಧನೆ ಅಂತ ಹೇಳಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಶುದ್ಧೀಕರಣ ಆರಂಭ ಮಾಡೋಕ್ಕಿಂತ ಮುಂಚೆ, ಅಥವಾ ನಾವು ಶುದ್ಧೀಕರಣ ಪ್ರಕ್ರಿಯೆ ಆರಂಭ ಮಾಡೋಕ್ಕಿಂತ ಮುಂಚೆ ಯಾವ ಮನೋಭಾವದಲ್ಲಿ ಇರ್ತೀವಿ ಅದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಂದ್ರೆ ಅಲ್ಲಿ ಒಂದು ಏನಂತಂದ್ರೆ ನಮ್ಮಲ್ಲಿರೋ ಸಂಕಲ್ಪ, ಆ ಸಂಕಲ್ಪ ಮಾಡ್ಬೇಕು ಅಂತಂದ್ರೆ ದೃಢ ನಿಶ್ಚಯ ಬೇಕಾಗುತ್ತೆ. ದೃಢ ನಿಶ್ಚಯದಿಂದ ನಾವು ಸಂಕಲ್ಪನ ಮಾಡ್ತೀವಿ, ಅದು ಮೊದಲನೇ ಹಂತ. ಆಮೇಲೆ ಒಂದು ಡಿಸಿಪ್ಲಿನ್ ಕೂಡ ಇದೆ, ಅದೆಲ್ಲ ನಾವು ನಿಧಾನವಾಗಿ ನೋಡ್ಬೋದು. ಜೊತೆಗೆ ಒಂದು ಇಚ್ಛಾಶಕ್ತಿ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಈ ವಿಧಾನದಲ್ಲಿ ಅದು ಕೂಡ ಬರುತ್ತೆ, ಇಚ್ಛಾಶಕ್ತಿ ನಾವು ಉಪಯೋಗಿಸ್ಬೇಕಾಗುತ್ತೆ ಅಂತ. ಯಾಕಂದ್ರೆ ಧ್ಯಾನ ಒಂದು ನಿಷ್ಕ್ರಿಯ ಕ್ರಿಯೆ, ಅಂದ್ರೆ ಅದು ಪ್ಯಾಸಿವ್. ಅಲ್ಲಿ ನಾವು ಕೂತ್ಕೊಂಡು ಆಗೋದನ್ನ ಅನುಭವಿಸ್ತೀವಿ ಅಷ್ಟೇ. ಆದ್ರೆ ಶುದ್ಧೀಕರಣ ಮಾತ್ರ ಒಂದು ಸಕ್ರಿಯ ಒಂದು, ಅಂದ್ರೆ ಇಲ್ಲಿ ನಮ್ಮ ಪ್ರಯತ್ನ ಬೇಕಾಗುತ್ತೆ. ಎಲ್ಲಿ ನಮ್ಮ ಪ್ರಯತ್ನ ಬೇಕಾಗುತ್ತೆ ಅಲ್ಲಿ ಇಚ್ಛಾಶಕ್ತಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾವು ಜಾರಿ ಹೋಗ್ಬೋದು. ಆಗ ನಮ್ಮ ಇಚ್ಛಾಶಕ್ತಿ ಅಥವಾ ನಮ್ಮ ಮನೋಬಲವನ್ನ ಉಪಯೋಗಿಸಿ ನಾವು ಅದನ್ನ ರೀಇನ್ಫೋರ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಆ ವಿಚಾರವನ್ನ ಪುನಃ ನಾವು ಹೇಳ್ಕೊಬೇಕಾಗುತ್ತೆ. ಈ ವಿಚಾರದಿಂದ ನಾವು ಶುದ್ಧೀಕರಣದ ಎಲ್ಲಾ ಸ್ಟೆಪ್ಸ್ ಅನ್ನ ನೋಡೋಣ, ಒಂದೊಂದಾಗಿ ನೋಡೋಣ.
ಈಗ ಹಾಗಾಗಿ ನಾವು ನೀವು ಮಾಡಿಸ್ತೀರಾ ಇದನ್ನ ಶುದ್ಧೀಕರಣನ? ನಾನು ಪ್ರತಿಯೊಂದು ಹಂತನ ಹೇಳ್ತಾ ಹೋಗ್ತೀನಿ. ವೀಕ್ಷಕರು, ನೀವು ಎಲ್ಲರೂ ಅಭ್ಯಾಸಿ ಬಂಧುಗಳು, ದಯವಿಟ್ಟು ಇದನ್ನ ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಹಂತವನ್ನು ನಿಧಾನವಾಗಿ ನಾವು ಹೇಳ್ತಾ ಹೋಗ್ತೀವಿ, ನೀವು ಕೇಳಿಸ್ಕೊಳ್ತಾ ಹೋಗಿ. ಇದನ್ನ ಪೂರ್ತಿಯಾಗಿ ಮಾಡಿಸೋದಿಲ್ಲ, ನಮ್ಮಲ್ಲಿ ಪುನಃ ಸಮಯದ ಅಭಾವ ಇರೋದ್ರಿಂದ. ಆದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಯಾಕಂದ್ರೆ ಇದರಲ್ಲಿ ಎಷ್ಟು ಹಂತಗಳಿದೆ, ಎಷ್ಟು ಹೆಜ್ಜೆಗಳಿದೆ, ಇದರಲ್ಲಿ ಪ್ರತಿಯೊಂದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ಶುದ್ಧೀಕರಣ ಅದು ಶುರು ಮಾಡೋಕ್ಕಿಂತ ಮುಂಚೆ ಶುದ್ಧೀಕರಣವನ್ನ ಯಾವಾಗ ಮಾಡ್ಬೇಕು ಅನ್ನೋದು. ಶುದ್ಧೀಕರಣವನ್ನ ನಾವು ಪ್ರತಿದಿನ ಸಾಯಂಕಾಲ ಮಾಡ್ತೀವಿ, ಸುಮಾರು 30 ನಿಮಿಷಗಳ ಕಾಲ ಅಂತ ನಿಮಗೆಲ್ಲರಿಗೂ ಗೊತ್ತು. ಅದನ್ನ ದಿನದ ಸಂಚಿತ ಮುದ್ರೆಗಳು, ನಾವು ಈ ದಿನದಲ್ಲಿ ಏನೇನು ಎಲ್ಲ ತಗೊಂಡಿದೀವಿ ಆ ಮುದ್ರೆಗಳನ್ನೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರ ನಾವು ಇದನ್ನ ಮಾಡ್ತೀವಿ. ಆ ಸಂಕಲ್ಪ ಮೊದಲನೇದು. ನಮ್ಮ ಸಂಕಲ್ಪ ಏನು ಅಂತಂದ್ರೆ ದಿನದ ಸಂಚಿತ ಮುದ್ರೆಗಳನ್ನ ನಿವಾರಿಸೋದು. ಅದು ನಿವಾರಿಸೋಕೆ ಸಾಧ್ಯ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ಬೇಕಾಗುತ್ತೆ. ಇದು ಕೂಡ ಒಂದು ಮನೋಭಾವದ ಒಂದು ಅಂಶ ಆಗುತ್ತೆ. ಆರಂಭ ಮಾಡೋಣ. ದಿನದ ಎಲ್ಲಾ ಸಂಚಿತ ಮುದ್ರೆಗಳನ್ನು ನಿವಾರಿಸುವ ಉದ್ದೇಶದೊಂದಿಗೆ ಆರಾಮವಾಗಿ ಕುಳಿತುಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಬೆನ್ನಿನ ಇಡೀ ಭಾಗವನ್ನ ಗಮನಿಸಿ. ತಲೆಯ ಹಿಂಭಾಗದಿಂದ ಬೆನ್ನು ಹುರಿಯ ತುದಿಯವರೆಗೂ ಇಡೀ ಬೆನ್ನಿನ ಭಾಗ ನಿಮ್ಮ ಗಮನದಲ್ಲಿರ್ಲಿ. ಇಲ್ಲಿ ನೀವು ಅಲರ್ಟ್ ಆಗಿರ್ಬೇಕಾಗುತ್ತೆ, ಜಾಗೃತವಾಗಿರ್ಬೇಕಾಗುತ್ತೆ. ಈಗ ಎಲ್ಲಾ ಜಟಿಲತೆಗಳು ಮತ್ತು ಅಶುದ್ಧತೆಗಳು ನಿಮ್ಮ ಬೆನ್ನ ಹಿಂದಿನಿಂದ ಹೊಗೆಯ ರೂಪದಲ್ಲಿ ಹೊರಗೆ ಹೋಗ್ತಾ ಇವೆ ಅಂತ ತಿಳ್ಕೊಳ್ಳಿ. ಎಲ್ಲ ಜಟಿಲತೆಗಳು ಮತ್ತು ಅಶುದ್ಧತೆಗಳು ನಿಮ್ಮ ಬೆನ್ನಿನ ಮೂಲಕ, ಇಡೀ ಬೆನ್ನಿನ ಭಾಗದ ಮೂಲಕ ಹೊಗೆಯ ರೂಪದಲ್ಲಿ ಹೊರಗೆ ಹೋಗ್ತಾ ಇದೆ. ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಈ ಪ್ರಕ್ರಿಯೆಯನ್ನು ಸ್ವಲ್ಪ ವೇಗಗೊಳಿಸಿ. ಎಲ್ಲ ಜಟಿಲತೆಗಳು ಮತ್ತು ಅಶುದ್ಧತೆಗಳು ನಿಮ್ಮ ಬೆನ್ನ ಹಿಂದಿನಿಂದ ಹೊಗೆಯ ರೂಪದಲ್ಲಿ ಸ್ವಲ್ಪ ವೇಗವಾಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಗಮನ ವಿಚಲಿತವಾದ್ರೆ ನಿಮ್ಮ ಗಮನವನ್ನ ಪುನಃ ಶುದ್ಧೀಕರಣ ಕ್ರಿಯೆ ಕಡೆ ತನ್ನಿ. ಆಲೋಚನೆಗಳು ಬಂದ್ರೆ ಆ ಆಲೋಚನೆಗಳು ಕೂಡ ಜಟಿಲತೆಗಳು ಮತ್ತು ಅಶುದ್ಧತೆಗಳ ಜೊತೆಗೆ ನಿಮ್ಮ ದೇಹ ವ್ಯವಸ್ಥೆಯಿಂದ ಹೊರಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈ ಅಶುದ್ಧತೆಗಳು ಹೊರಗೆ ಹೋಗ್ತಿರೋ ಹಾಗೆ ನಿಮ್ಮ ಹೃದಯ ಹಗುರವಾಗ್ತಾ ಹೋಗುತ್ತೆ. ಆ ಹಗುರತೆಯನ್ನು ಅನುಭವಿಸಿ. ಈಗ ಮೂಲದಿಂದ ಒಂದು ಪವಿತ್ರ ಧಾರೆ ನಿಮ್ಮ ಹೃದಯವನ್ನು ಎದುರಿನಿಂದ ಪ್ರವೇಶಿಸ್ತಾ ಇದೆ ಮತ್ತು ಅದು ಶುದ್ಧೀಕರಣ ಕ್ರಿಯೆಗೆ ನೆರವಾಗ್ತಾ ಇದೆ ಅಂತ ಅನ್ಕೊಳ್ಳಿ. ಈ ಶುದ್ಧೀಕರಣ ಪ್ರಕ್ರಿಯೆಯನ್ನು ಹೀಗೆ ಮುಂದುವರಿಸಿ. ಈಗ
ಈ ಧಾರೆ ನಿಮ್ಮ ಹೃದಯವನ್ನು ತುಂಬಿ ದೇಹದ ಎಲ್ಲಾ ಭಾಗಗಳಿಗೆ ಹರಿತಾ ಇದೆ, ದೇಹದ ಕಣಕಣವನ್ನು ಪ್ರವೇಶಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಕಣಕಣದಲ್ಲೂ ಹರಡಿರುವ ಈ ಪವಿತ್ರ ಧಾರೆಯಿಂದ ನಿಮ್ಮ ಹೃದಯದಲ್ಲಿರೋ ಜಟಿಲತೆಗಳು ನಿವಾರಣೆಗೊಳ್ತಾ ಇದೆ. ಅದರಿಂದ ಸರಳತೆ ಉಂಟಾಗ್ತಾ ಇದೆ. ಅಶುದ್ಧತೆಗಳು ನಿವಾರಣೆಯಾಗಿ ಪರಿಶುದ್ಧತೆ ಉಂಟಾಗ್ತಾ ಇದೆ. ಈ ಪರಿಶುದ್ಧತೆ ಮತ್ತು ಪವಿತ್ರ ಭಾವ, ಸರಳ ಭಾವ ನಿಮ್ಮ ಹೃದಯವನ್ನು ತುಂಬುತ್ತಾ ಇದೆ. ನಿಮ್ಮ ಇಡೀ ದೇಹದಲ್ಲಿ ಇದು ವ್ಯಾಪಿಸಿಕೊಂಡಿದೆ. ನಿಮ್ಮ ಇಡೀ ದೇಹ ಅದೆಷ್ಟು ಪರಿಶುದ್ಧವಾಗಿದೆ ಅಂದ್ರೆ ಒಂದು ಪವಿತ್ರ ದೇಗುಲದಂತಾಗಿದೆ. ನಿಮ್ಮ ದೇಹದ ಕಣ ಕಣವು ಪವಿತ್ರತೆಯನ್ನು ಹೊಮ್ಮಿಸ್ತಾ ಇದೆ. ಈಗ ಶುದ್ಧೀಕರಣ ಪ್ರಕ್ರಿಯೆ ಮುಕ್ತಾಯವಾಯಿತು ಅನ್ನೋ ಭಾವನೆಯೊಂದಿಗೆ ನೀವು ಶುದ್ಧೀಕರಣವನ್ನ ಮುಗಿಸ್ಬೋದು. ಇಲ್ಲಿ ಒಂದ್ಸಲ ಏನಾಗ್ಬೋದು ಅಂದ್ರೆ ನಾವು ನಮ್ಮ ಹೃದಯದಲ್ಲಿ ನಾವು ಅಶುದ್ಧತೆಗಳು ಜಟಿಲತೆಗಳು ಹೋಗ್ತಾ ಇರೋ ಹಾಗೆ ಹಗುರತೆ ಏನ್ ಬರುತ್ತಲ್ಲ, ಆಗ ಸಹಜವಾಗಿ ನಾವು ಧ್ಯಾನಕ್ಕೆ ಇಳಿಯೋ ಸಾಧ್ಯತೆ ಇದೆ. ಹೌದು, ಅದು ಬಹಳಷ್ಟು ಜನ ಹೇಳ್ತಾರೆ, ನಾನು ಕ್ಲೀನಿಂಗ್ ಮಾಡ್ಕೋತಾ ಇರುವಾಗ ಮೆಡಿಟೇಷನ್ ಮಾಡ್ಬಿಡ್ತೀನಿ ಅಂತ. ಸೊ ನಾವು ಅದಕ್ಕೋಸ್ಕರನೇ ಹೇಳೋದು ಅಲರ್ಟ್ನೆಸ್ ಈ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯ. ನಾವು ಜಾಗರೂಕರಾಗಿರ್ಬೇಕು, ಗಮನಿಸ್ತಾ ಇರ್ಬೇಕು. ನಾವು ಅಬ್ಸರ್ವೇಷನ್ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಯಾವಾಗ ನಿಮ್ಗೆ ಅನಿಸ್ತಾ ಇದೆಯಲ್ಲ ಧ್ಯಾನ ಕೀಳಿಬಹುದು ಅಂತ, ತಕ್ಷಣ ನಿಮ್ಮ ಮನಸ್ಸಿಗೆ ನೀವು ನಾ ಶುದ್ಧೀಕರಣ ಮಾಡ್ತಾ ಇರೋದು ಅಂತ ನೆನಪು ಮಾಡ್ಕೊಂಡು ಪುನಃ ನೀವು ಸಕ್ರಿಯರಾಗಿ ಅದನ್ನ ಶುದ್ಧೀಕರಣವನ್ನ ಮಾಡ್ಬೇಕಾಗತ್ತೆ. ಹಾಗೇನೆ ಇನ್ನೊಂದೆರಡು ವಿಷಯಗಳನ್ನ ಇಲ್ಲಿ ನಾವು ಒಂದು ಜಟಿಲತೆ ಮತ್ತೆ ಅಶುದ್ಧತೆ ಅಂತ ಕರೆದ್ವಲ್ಲ, ಅದ್ರ ಬಗ್ಗೆನೂ ಒಂದು ಚೂರು ಹೇಳ್ಬೋದು ಅನ್ಸುತ್ತಲ್ವಾ. ಈ ಅಶುದ್ಧತೆ ಅಂತಂದ್ರೆ ಏನಪ್ಪಾ ಅಂದ್ರೆ, ಈಗ ಮನಸ್ಸಿನ ಒಂದು ಮೂಲ ಸ್ಥಿತಿ, ಅದು ಮನಸ್ಸಿಗೆ ಸಹಜವಾದ ಸ್ಥಿತಿ. ಆ ಮೂಲ ಸ್ಥಿತಿಯಿಂದ ದೂರ ಆಗೋ ಹಾಗೆ ಮಾಡೋ ಯಾವುದೇ ವಿಚಾರನೂ ಅಶುದ್ಧತೆಯನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಮನಸ್ಸಿನ ಒಂದು ಒರಿಜಿನಲ್ ಸ್ಥಿತಿ ಅಂದ್ರೆ ಅಥವಾ ಒಂದು ಸಮಸ್ಥಿತಿ ಅಂದ್ರೆ ಮೂಲ ಸ್ಥಿತಿ. ಆ ಮೂಲ ಸ್ಥಿತಿಯಿಂದ ಅದನ್ನ ದೂರ ಮಾಡೋದಕ್ಕೆ ಹಲವಾರು ಕಾರಣಗಳಿರಬಹುದು. ಯಾವ್ಯಾವ್ದು ಅದನ್ನ ಮನಸ್ಸನ್ನ ವಿಚಲಿತಗೊಳಿಸುತ್ತೋ, ಆ ಮೂಲ ಸ್ಥಿತಿಯಿಂದ ದೂರ ಮಾಡುತ್ತೋ, ಅದು ಅಶುದ್ಧತೆಯನ್ನ ಹೌದು. ಹಾಗೇನೇನೆ ನಾವು ಆಗ್ಲೇ ಪೂರ್ವಗ್ರಹದ ಬಗ್ಗೆ ಮಾತಾಡಿದ್ವಿ. ಪೂರ್ವಗ್ರಹಗಳಿರ್ಬೋದು, ಭಾವನಾತ್ಮಕ ತೀವ್ರತೆಗಳಿರ್ಬಹುದು, ಇವೆಲ್ಲ ನಮ್ಮಲ್ಲಿ ಕೆಲವು ಸಂಕೀರ್ಣತೆಗಳನ್ನ ಉಂಟು ಮಾಡುತ್ತೆ. ಆ ಸಂಕೀರ್ಣತೆಯಿಂದ ಆಗೋದು ಜಟಿಲತೆ. ಸೊ ಇವೆರಡನ್ನು ವ್ಯತ್ಯಾಸ ಒಂಚೂರು ಅರ್ಥ ಮಾಡ್ಕೊಂಡ್ರೆ ನಾವ್ ಯಾಕೆ ಅದನ್ನ ಉಪಯೋಗಿಸ್ತಿದೀವಿ ಅಂತ ನಮ್ಗೆ ಗೊತ್ತಾಗತ್ತೆ. ಆಮೇಲೆ ಇನ್ನೂ ಒಂದು ಎರಡು ವಿಷಯಗಳನ್ನು ಹೇಳ್ಬೇಕನ್ಸುತ್ತೆ. ಏನಂದ್ರೆ ಕೆಲವು ಸತಿ ನೀವು ಹಗುರತೆ ಬಗ್ಗೆ ಹೇಳಿದ್ರಿ, ಧ್ಯಾನ ಆದ್ಮೇಲೆ ಹಗುರತೆ ಅನುಭವ ಆಗ್ಬೇಕು, ಶಾಂತಿ ಅನುಭವ ಆಗ್ಬೇಕು ಅಂತ. ಕೆಲವರಿಗೆ ಏನು ಅನುಭವ ಅನ್ಸೋದಿಲ್ಲ, ಆರಂಭದಲ್ಲೂ ಇರಬಹುದು, ಆಮೇಲೂ ಇರಬಹುದು, ಪ್ರಾಕ್ಟೀಸ್ ಮಾಡಿ ಕೆಲವು ವರ್ಷಗಳಾದ್ಮೇಲೂ ಇರಬಹುದು. ಅಂತ ಸಂದರ್ಭದಲ್ಲೂ ಏನೂ ಅನುಭವ ಆಗ್ತಿಲ್ಲ ನಂಗೆ, ಅಥವಾ ಕೆಲವು ಸತಿ ನಂಗೆ ಶುದ್ಧೀಕರಣ ಮುಗಿತಾನೆ ಇಲ್ಲ, ಎಷ್ಟೊತ್ತು ಮಾಡಿದ್ರು, ಅರ್ಧ ಗಂಟೆ ಅಂತ ನಾವು ಹೇಳಿದ್ವಿ, ಅರ್ಧ ಗಂಟೆ ಆದ್ಮೇಲೂ ನನ್ ಶುದ್ಧೀಕರಣ ಪೂರ್ತಿ ಆಗಿಲ್ಲ ಅಂತ ಅನ್ಸೋ ಒಂದು ಭಾವನೆನೂ ಬರಬಹುದು. ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು ಅಂತಂತಂದ್ರೆ, ಮೊದ್ಲು ನಾವು ಸರಿಯಾಗಿ ನಾವು ಮಾಡ್ತಾ ಇರೋ ಪ್ರಕ್ರಿಯೆ ನೀವು ಈಗ ಹೇಗ್ ಹೇಳ್ಕೊಟ್ರಲ್ವಾ, ಆ ರೀತಿ ಮಾಡ್ತಿದೀವ ಅಂತ ತಿಳ್ಕೊಳ್ಳೋದು ಮುಖ್ಯ. ಅದನ್ನ ಒಂದ್ಸತಿ ಪರಿಶೀಲನೆ ಮಾಡಿ, ಅದು ನಮ್ಗೆ ಅದರಿಂದ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಪ್ರಶಿಕ್ಷಕರನ್ನ ಭೇಟಿಯಾಗಿ ನಮ್ಮ ಸಾಧನೆಯ ಬಗ್ಗೆ ಅವಾಗವಾಗ ವಿಚಾರ ಅವ್ರ ಜೊತೆ ವಿನಿಮಯ ಮಾಡ್ಕೊಂಡ್ರೆ ಒಳ್ಳೇದು. ಈ ರೀತಿ ನಮ್ಗೆ ಯಾವ ರೀತಿ ಆಗ್ತಿದೆ,
ಶುದ್ಧೀಕರಣ ಸರಿಯಾಗಿ ಆಗ್ತಿದೆ ಅನ್ಸ್ತಿದ್ಯಾ ಇಲ್ವಾ ಅದನ್ನೆಲ್ಲ ವಿಚಾರ ವಿನಿಮಯ ಮಾಡ್ಕೊಳ್ಳೋದು ಒಳ್ಳೇದು. ಮತ್ತೆ ನಾವು ಇದನ್ನ ಯಾಂತ್ರಿಕವಾಗಿ ಮಾಡ್ತಿಲ್ಲ ಅಂತ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು. ಅಥವಾ ಕೆಲವು ಸತಿ ಪ್ರಶಿಕ್ಷಕರು ಸೆಟ್ಟಿಂಗ್ ಸಹ ಕೊಡಬಹುದು. ಒಟ್ಟಿನಲ್ಲಿ ಯಾವುದೋ ಒಂದು ವಿಧಾನದಲ್ಲಿ ಇದನ್ನ ನಾವು ಪರಿಶೀಲಿಸಿ ಸರಿ ಮಾಡ್ಕೊಳ್ಳೋದು ಮುಖ್ಯ. ಅಂದ್ರೆ ಆ ಪರಿಣಾಮದಿಂದನೇ ನಾವು ನಮಗ್ ಗೊತ್ತಾಗುತ್ತೆ ನಾವು ಸರಿ ಮಾಡ್ತಾ ಇದೀವೋ ಇಲ್ಲ ಅಂತ ಹೇಳಿ. ಹೆಚ್ಚಾಗಿ ಅದರಿಂದನೇ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಈಗ ಈ ದೈನಂದಿನ ಶುದ್ಧೀಕರಣವನ್ನು ನೋಡಿದ್ವಿ. ಉಳಿದ ಶುದ್ಧೀಕರಣ ವಿಧಾನಗಳನ್ನ ಒಂದ್ ಸ್ವಲ್ಪ ಹೇಳ್ತೀರಾ? ಈಗ ದೈನಂದಿನ ಶುದ್ಧೀಕರಣನ ನಾವೆಲ್ಲಾನು ದಿನನಿತ್ಯ ಮಾಡ್ಕೊಳ್ಳುವಂತಹ ಪದ್ಧತಿ. ಸಂಜೆ ನೀವ್ ಹೇಳ್ದ ಹಾಗೇನೆ ಸಂಜೆ ಹೊತ್ತು ಒಂದು ಅರ್ಧ ಗಂಟೆ. ಇದಲ್ಲದೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಒಂದು ಶುದ್ಧೀಕರಣ ವಿಧಾನಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಈ ಅಂಗಾಂಗ ಶುದ್ಧೀಕರಣ ಅಂದ್ರೆ ಲಿಂಬ್ ಕ್ಲೀನಿಂಗ್ ಅಂತ ಕರಿತೀವಲ್ಲ ಅದನ್ನು. ಅಂಗಾಂಗ ಶುದ್ಧೀಕರಣವನ್ನ ಒಂದು ಭಾವನಾತ್ಮಕ ತೀವ್ರತೆಗಳಿಂದ ಬಿಡುಗಡೆ ಹೊಂದಕ್ಕೆ, ಉದಾಹರಣೆಗೆ ಕೋಪ ಇರಬಹುದು, ಒತ್ತಡ ಇರಬಹುದು, ವಿಷಯಾಸಕ್ತಿ ಇರಬಹುದು. ಸೊ ಇನ್ನು ಹಲವಾರು ಕಾರಣಗಳಿಗೆ ನಾವು ಅದನ್ನ ಉಪಯೋಗಿಸಬಹುದು. ಈ ಒಂದು ಅಂಗಾಂಗ ವಿಧಾನದ ಪದ್ಧತಿಯನ್ನು ಉಪಯೋಗಿಸಿ ಒಂದು ಸಂಸ್ಕಾರವನ್ನ ಅದರ ಮೂಲದಿಂದ ತೆಗೆದು ಹಾಕಕ್ಕೂ ಸಹ ಈ ಒಂದು ಅಂಗಾಂಗ ಶುದ್ಧೀಕರಣ ಸಹಾಯ ಮಾಡುತ್ತೆ. ಇದಕ್ಕೆ ಹೆಚ್ಚಿನ ಒಂದು ವಿವರಗಳು ಬೇಕು ಅಂತಂದ್ರೆ ಹಾರ್ಟ್ಫುಲ್ನೆಸ್ ಪದ್ಧತಿ ಸರಳ ವಿಧಾನಗಳು ಇದರಲ್ಲಿ ನಮಗೆ ಸಿಗುತ್ತೆ. ವಿಶುದ್ಧಿ ವಿಧಾನಗಳು ಅಂತಾನೆ ಇದೆ, ಇದು ಸಿಗುತ್ತೆ. ಇದನ್ನ ಎಲ್ಲರೂ ಸಹ ರೆಫರ್ ಮಾಡ್ಕೋಬಹುದು. ಇದನ್ನ ಒಂದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ಮಾಡುವಂತದ್ದು. ಹೌದು. ಈಗ ನಾವು ಏನ್ ಕವರ್ ಮಾಡ್ತಾ ಇದೀವಿ, ಈಗ ಕೆಲವೊಂದು ಶುದ್ಧೀಕರಣ ವಿಧಾನಗಳಿದೆ, ಅದಕ್ಕೆ ಒಂದು ನಿರ್ದಿಷ್ಟ ಕಾರಣದಿಂದ ಮಾಡುವಂತದ್ದು. ನಾವೊಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ನಮ್ಮ ಮನೆಯಲ್ಲಿ ಧೂಳಾಗತ್ತೆ. ದಿನ ಗುಡಿಸಿ ಒರೆಸಿದಾಗ ಅದು ಒಂದು ಸ್ಥಿತಿಲಿ ಇರುತ್ತೆ. ಕೆಲವು ಸತಿ ಕೆಲವು ಜಾಗಗಳನ್ನ ಬಿಟ್ಬಿಟ್ರೆ ಅಲ್ಲಿ ಒಂದು ಧೂಳು ಸಂಚಯನ ಆಗತ್ತೆ. ಅದನ್ನ ನಾವು ವಿಶೇಷವಾಗಿ ಗಮನ ಕೊಟ್ಟು ಅದನ್ನ ಶುದ್ಧ ಮಾಡ್ಬೇಕಾಗತ್ತೆ. ಆ ರೀತಿ ಅಂತ ತಿಳ್ಕೋಬಹುದು. ಇದನ್ನ ವಿಶೇಷ ಗಮನ ಕೊಟ್ಟು ಮಾಡ್ಬೇಕಾದಂತಹ ಕೆಲವು ವಿಧಾನಗಳು. ಇದೇ ರೀತಿ ಒಂದು ಓಷನ್ ಆಫ್ ಬ್ಲಿಸ್ ಅಥವಾ ಶಾಂತಿ ಸಾಗರ ಶುದ್ಧೀಕರಣ ಅಂತಿದೆ. ಅದು ಸಹ ಈ ಒಂದು ಭಾವನಾತ್ಮಕ ಒಂದು ತೀವ್ರತೆಗಳನ್ನ ತೆಗೆದುಹಾಕಕ್ಕೆ, ಉದಾಹರಣೆಗೆ ಕೋಪ, ಅದು ನಮ್ಮ ಒಂದು ಅದನ್ನ ನಾವು ನಿಯಂತ್ರಣ ಮಾಡಕ್ ಆಗ್ತಾನೆ ಇಲ್ಲ ಅಂದ್ರೆ ನಮ್ಮ ಒಂದು ದೈನಂದಿನ ಶುದ್ಧೀಕರಣದಲ್ಲಿ ಆ ವಿಧಾನನೂ ಸಹ ನಾವು ಬಳಸಿ ನೋಡ್ಬೋದು. ಅದು ಅಲ್ಲದೇನೆ ಕೆಲವು ಸತಿ ನಮ್ಮ ದಿನನಿತ್ಯದ ಒಂದು ಜಂಜಾಟದಲ್ಲೇನೇನೆ ಕೆಲವು ಸಂದರ್ಭಗಳಿರಬಹುದು. ಅಂತ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ನಾವು ಒಂದು ಅಫೆಕ್ಟ್ ಆಗಿ ಒಂದ್ ಮನಸ್ಸಿನಲ್ಲಿ ಏನೋ ಒಂದು ಪ್ರತಿಕ್ರಿಯೆ ಅಥವಾ ಒಂದು ಪ್ರತಿಕ್ರಿಯೆನೇನೆ, ಆ ಪ್ರತಿಕ್ರಿಯೆ ನಿರ್ಮಾಣ ಆಗಿ ಏನಾಗುತ್ತೆ, ನಮ್ಗೆ ಸಹಜವಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಳಕ್ ಆಗದೆ ಇರಬಹುದು. ಕೆಲವು ಸತಿ ಒತ್ತಡ ಇರಬಹುದು. ಇವೆಲ್ಲ ಇದ್ದಾಗ ದಿನದ ಕೊನೆಯವರೆಗೂ ಕಾದ್ ಮಾತ್ರನೇ ಶುದ್ಧೀಕರಣ ಮಾಡ್ಬೇಕಂತಿಲ್ಲ. ಆ ಒಂದು ಸಂದರ್ಭದಲ್ಲಿ ಒಂದು ತಕ್ಷಣ ಒಂದು 5 ನಿಮಿಷ ಎಲ್ಲಿದೀವೋ ಅಲ್ಲೇನೇನೆ ಕಣ್ಣು ಮುಚ್ಕೊಂಡು ಇದನ್ನ ಶುದ್ಧೀಕರಣ ಮಾಡ್ಕೊಳಕ್ ಸಾಧ್ಯ ಆದ್ರೆ ಸ್ಪಾಟ್ ಕ್ಲೀನಿಂಗ್ ಅಂತಾನು ಕರಿತೀವಿ. ಆ ತತ್ಕಾಲ ಶುದ್ಧೀಕರಣನ ಮಾಡ್ಕೋಬಹುದು. ಒಂದು 5 ನಿಮಿಷ, ಎಷ್ಟು ಒಂದು ತೀವ್ರತೆ ಮೇಲೆ ಅವಲಂಬಿತ ಆಗತ್ತೆ. ಹಾಗೇನೆ ದಾಜಿಯವರು ನಮ್ಗೆ ಇತ್ತೀಚೆಗೆ ಒಂದು ಇದರದ್ದು ದೈನಂದಿನ ಶುದ್ಧೀಕರಣದ ಮುಂಚೆ ಒಂದು ಗೋಲ್ಡನ್ ಲಿಕ್ವಿಡ್, ಆ ಒಂದು ಶುದ್ಧೀಕರಣ 1 ನಿಮಿಷ ಅಥವಾ 2 ನಿಮಿಷ ಮಾಡಿ ನಂತರ ಒಂದು ದಿನನಿತ್ಯದ ಶುದ್ಧೀಕರಣ ಮಾಡಿ ಅಂತಾನು ಹೇಳಿದ್ದಾರೆ. ಸೊ ಇವೆಲ್ಲ ವಿಧಾನಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಬಳಸ್ಕೊಬಹುದು. ಇದ್ರದ್ದೆಲ್ಲ ವಿಧಾನಗಳು ನನಗನ್ಸುತ್ತೆ ಎಲ್ಲ ಪುಸ್ತಕಗಳಲ್ಲಿ ಇದೆ. ಇವತ್ತು ತಾನೇ ದಾಜಿ ಅವ್ರು ಹೇಳಿದಾಗೆ ಹೆಚ್ಚೆಚ್ಚು ನೀವು ಪುಸ್ತಕಗಳನ್ನು ಓದಿ, ಸಹಜ ಮಾರ್ಗದ ಹಾರ್ಟ್ಫುಲ್ನೆಸ್ ನ ಮ್ಯಾಗಝೀನ್ಸ್ ಓದಿ. ಆಮೇಲೆ ಪುಸ್ತಕಗಳಿದೆ, ನಮ್ಮ ಹತ್ರ ತುಂಬಾ ಸಾಹಿತ್ಯ ಇದೆ, ಇದ್ರಲ್ಲಿ ಎಲ್ಲಾ ವಿವರಗಳು ಇದೆ. ಅದನ್ನ ದಯವಿಟ್ಟು ಓದಿ. ಇದರಿಂದ ನಮ್ಮ ಅಭ್ಯಾಸಕ್ಕೆ ಅಲ್ಲದೆ ನಮ್ಮ ಪ್ರಗತಿಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲಿವರೆಗೆ ನಾವ್ ಏನ್ ನೋಡಿದ್ವಿ ಅಂತಂದ್ರೆ, ಸಂಸ್ಕಾರಗಳು ಅಂದ್ರೆ ಏನು, ಅದರಲ್ಲಿ ಮುದ್ರೆಗಳು ಬಂತು, ಪೂರ್ವಗ್ರಹಗಳು ಬಂತು, ಆ ಸಂಸ್ಕಾರಗಳು ಹೇಗ್ ಉಂಟಾದ್ವು, ಆಮೇಲೆ ಅದು ಎಲ್ಲೆಲ್ಲಿ ಸಂಚಯಗೊಳ್ಳುತ್ತವೆ, ಅವು ನಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ, ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಅದನ್ನ ಹೇಗೆ ನಿವಾರಿಸ್ಬೇಕು ಅಂತ ಕೂಡ ನೋಡಿದ್ವಿ. ಈಗ ಪ್ರಾಣಿಗಳಲ್ಲೂ ಸಂಸ್ಕಾರಗಳಿದೆಯಾ ಅಂತ ಒಂದು ಪ್ರಶ್ನೆ ಬಹಳ ಮುಂಚೆ ಯಾರೋ ಕೇಳಿದ್ರು. ಅದಕ್ಕೆ ಚಾರಿಜಿ ಅವ್ರು ಏನು ಉತ್ತರ ಕೊಟ್ಟಿದ್ರಪ್ಪ ಅಂದ್ರೆ, ಪ್ರಾಣಿಗಳಲ್ಲಿ ಇದು ಒಂದು ವಿಕಸನ ಅಂತಿದೆಯಲ್ಲ, ಅಥವಾ ನಾವೇನು ಎವಲ್ಯೂಷನ್ ಅಂತ ಕರಿತೀವಲ್ಲ, ಅದು ಬಹಳ ಆಟೋಮೆಟಿಕ್ ಅಂತ. ಯಾಕೆಂದ್ರೆ ಪ್ರಾಣಿಗಳು ಆ ಒಂದು ಏನು ಇದು ಬರುತ್ತೆ, ಇನ್ಸ್ಟಿಂಕ್ಟ್ ಅಂತ ಕರಿತೀವಿ, ಇನ್ಸ್ಟಿಂಕ್ಟ್ ಆಧಾರಿತ ಅವು ಪ್ರತಿಕ್ರಿಯೆನ ಅವು ಮನಸ್ಸನ್ನ ಆಕ್ಟಿವ್ ಆಗಿ ಉಪಯೋಗಿಸಲ್ಲ. ನಮ್ ತರ ಉಪಯೋಗಿಸಕ್ಕೆ ಕೊಟ್ಟಿಲ್ಲ ಅವಕ್ಕೆ ಅವಕಾಶ ಪ್ರಕೃತಿ. ಅದರಿಂದ ಅದರಲ್ಲಿ ಅವ ಇನ್ಸ್ಟಿಂಕ್ಟ್ ಗೆ ಏನು ಒಂದು ರಿಯಾಕ್ಷನ್ ಅಥವಾ ಪ್ರತಿಕ್ರಿಯೆ ಬರುತ್ತೆ ಅದು ಸಹಜ. ಆದ್ರಿಂದ
ಆ ಪ್ರಾಣಿಗಳ ಒಂದು ವಿಕಾಸ ಅನ್ನೋದು ಆಟೋಮೆಟಿಕ್. ಅದ್ ಎಲ್ಲಿವರೆಗೆ ಮನುಷ್ಯ ಜೀವನ ಬರೋವರೆಗೆ. ಆದ್ರೆ ಮನುಷ್ಯನ ಒಂದು ಜನ್ಮ ಬಂದ್ಮೇಲೆ ನಮಗೆ ಒಂದು ಬುದ್ಧಿ ಮತ್ತೆ ಇನ್ನೊಂದು ನಮ್ಮ ಪ್ರಜ್ಞೆ ಎರಡು ಸಹ ನಮಗ್ ಕೊಟ್ಟಿರೋದು ಪ್ರಕೃತಿ ನಮಗೆ. ಅವೆರಡನ್ನ ನಾವು ಸರಿಯಾಗಿ ನಾವಾಗೆ ಅದನ್ನ ಉಪಯೋಗಿಸಿ ಮತ್ತೆ ನಾವು ಇದನ್ನ ಈ ವಿಕಾಸನ ಬಯಸಿದ್ರೆ ಅದಕ್ಕೆ ಪ್ರಯತ್ನ ಪಟ್ರೆ ಮಾತ್ರನೇ ನಾವು ಅದನ್ನ ಪಡೆಯೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ಮನೋಶಕ್ತಿ ಅಂತಾನೆ ಹೇಳ್ತೀವಲ್ಲ, ಫ್ರೀ ವಿಲ್ ಅಂತ, ಅದು ಮನುಷ್ಯರಲ್ಲಿ ಮಾತ್ರ ಇರೋದು. ಹೌದು, ಅದರಿಂದಾನೇ ನಮ್ಮ ಭವಿಷ್ಯ ಕೂಡ ನಿರ್ಮಾಣ ಆಗುತ್ತೆ ಅಂತ ಕೂಡ ದಾಜಿ ಹೇಳಿದ್ದಾರೆ. ಅಂದ್ರೆ ಮನುಷ್ಯ ಜನ್ಮ ಎಷ್ಟು ದೊಡ್ಡದು, ಎಷ್ಟು ಮುಖ್ಯ, ಎಷ್ಟು ಮುಖ್ಯ ಅದನ್ನ ಮತ್ತೆ ಚಾರಿಜಿಯವ್ರು ಹೇಳಿದ್ದಾರೆ ಎಷ್ಟು ದುರ್ಲಭ ಅಂತ. ಎಲ್ಲ ಗುರುಗಳು ಹೇಳಿದ್ದಾರೆ ಮನುಷ್ಯ ಜನ್ಮ ಬಹಳ ದುರ್ಲಭ, ಅದನ್ನ ಹಾಳು ಮಾಡ್ಕೋಬೇಡಿ ಅಂತ. ಅದನ್ನ ಪುರಂದರದಾಸರು ಕೂಡ ಒಂದು ಅವರ ರಚನೆಯಲ್ಲಿ ಹೇಳಿದ್ದಾರೆ. ಅದನ್ನ ನೀವೆಲ್ಲರೂ ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ. ಮಾನವ ಜನ್ಮ ದೊಡ್ಡದು, ಇದರ ಹಾನಿ ಮಾಡಲು ಬೇಡಿ ಚಪ್ಪಗಳಿರ ಅಂತ. ಆದ್ರೆ ನಮ್ಗೆ ಇಷ್ಟೆಲ್ಲಾ ಕೊಟ್ಟಿದ್ದಾರೆ ದೇವರು, ನಮ್ಗೆ ಇಷ್ಟೆಲ್ಲಾ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಬಳಸ್ಕೊಳ್ಳೋ ಬದಲು ಅದನ್ನ ನಾವು ಅಲ್ಲಿ ಇಲ್ಲಿ ಹಾಕಿ ಕಳೆದಾಕ್ಬಿಡ್ತೀವಲ್ಲ. ಆದ್ರೆ ಪುನಃ ಎಷ್ಟು ಜನ್ಮ ಪಡಿಬೇಕು, ಮತ್ತೆ ಮತ್ತೆ ಎಷ್ಟು ಸಲ ಬರ್ಬೇಕು. ಈ ಜನ್ಮ ಹಾಳು ಮಾಡ್ಕೊಳ್ದೆ ಅದನ್ನ ಪ್ರಗತಿಗಾಗಿ ಉಪಯೋಗಿಸ್ಕೊಳ್ಳಿ ಅಂತ ಎಲ್ಲಾ ಗುರುಗಳು, ಎಲ್ಲಾ ಮಹಾತ್ಮರು ಕೂಡ ಹೇಳಿದ್ದಾರೆ. ಮತ್ತೆ ಸಹಜ ಮಾರ್ಗ ಹೇಳುತ್ತೆ, ಇದೇ ಜನ್ಮ ನಿಮ್ಮ ಕೊನೆ ಜನ್ಮ ಆಗುತ್ತೆ. ಸರಿಯಾಗಿ ಪ್ರಯತ್ನ ಪಟ್ರೆ, ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಈ ಸದೇಹವಾಗೇ ನಾವು ಮುಕ್ತಿಯನ್ನ ಪಡಿಬಹುದು. ಮತ್ತೆ ಆ ಒಂದು ಮೂಲ ಸ್ಥಿತಿಗೆ ಮರಳೋ ಒಂದು ಅವಕಾಶ ನಮ್ಮೆಲ್ಲರಿಗೂ ಇದೆ. ಆ ಅವಕಾಶನ ನಾವೆಲ್ಲರೂ ಉಪಯೋಗಿಸ್ಕೊಳ್ಳೋದು ಮುಖ್ಯ. ಎಲ್ಲರಿಗೂ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಈ ಶುದ್ಧೀಕರಣ ವಿಚಾರನ ಸಂಪೂರ್ಣವಾಗಿ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಸಿಕ್ತು ಅಂತ ಭಾವಿಸ್ತೀವಿ. ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ಮುಂದಿನ ವಿಷಯ ಯಾವ್ದು ಬೇಕು ಅಂತಾನು ನೀವು ನಿಮ್ಮ ಅಭಿಪ್ರಾಯನ ನಮ್ಗೆ ಬರೆದು ತಿಳಿಸಬಹುದು. ನಾವು ಅದರ ಪ್ರಕಾರ ಅದನ್ನ ನೋಡ್ಕೊಳ್ಳೋಣ, ಹೇಗೆ ನಾವು ಮುಂದಿನ ಒಂದು ಯಾವ ವಿಷಯದ ಮೇಲೆ ಸಂಚಿಕೆ ಮಾಡೋದು ಅಂತ. ಮತ್ತೆ ನಿಮಗೆಲ್ಲ ಬಹಳ ಪ್ರಶ್ನೆಗಳಿರಬಹುದು, ಈಗ ಧ್ಯಾನದ ವಿಷಯನೇ ಆಗ್ಲಿ, ಇವತ್ತಿನ ಶುದ್ಧೀಕರಣ ವಿಷಯನೇ ಆಗ್ಲಿ. ಆದ್ರೆ ಸಮಯದ ಅಭಾವದಿಂದ ನಾವು ಅದನ್ನ ಈ ಒಂದು ಸಂಚಿಕೆಯಲ್ಲಿ ಕವರ್ ಮಾಡ್ತಾ ಇಲ್ಲ. ಪ್ರಶ್ನೋತ್ತರಕ್ಕಾಗಿ ಇವೆರಡು ಸಂಚಿಕೆಗಳನ್ನ ಸೇರಿಸಿನೇ ಒಂದು ಬೇರೆ ಒಂದು ಸೆಷನ್ ಮಾಡೋ ಒಂದು ಉದ್ದೇಶ ಇದೆ. ಅದರಲ್ಲಿ ಯಾರಿಗೆ ಪ್ರಶ್ನೆ ಇದೆಯೋ ಮತ್ತೆ ಯಾರಿಗೆ ಆಸಕ್ತಿ ಇದೆಯೋ ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ನಿಮ್ಮ ಒಂದು ಈ ವಿಷಯಗಳ ಬಗ್ಗೆ ವಿಚಾರಗಳನ್ನ ತಿಳ್ಕೋಬಹುದು. ಸೊ ನಿಮ್ಮ ಪ್ರಶ್ನೆಗಳನ್ನ ನೀವು ನಿಮ್ಮ ಕೇಂದ್ರದ ಮುಖ್ಯಸ್ಥರಿಗೆ ತಿಳಿಸಿದ್ರೆ ಅವಾಗ ನಮ್ಗೆ ಸುಮಾರು ಒಂದು ಆಲೋಚನೆ ಗೊತ್ತಾಗುತ್ತೆ ಎಷ್ಟು ಜನ ಇದರಲ್ಲಿ ಭಾಗವಹಿಸಬಹುದು ಅಂತ ಹೇಳಿ. ಇದಕ್ಕೋಸ್ಕರ ಒಂದು ಪ್ರತ್ಯೇಕ ಜೂಮ್ ಸೆಷನ್ ಅನ್ನ ನಾವು ಮಾಡಬಹುದು. ಕೇವಲ ನಿಮ್ಮ ಸಂದೇಹ ಪರಿಹಾರಕ್ಕಾಗಿ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋದಿಕ್ಕೆ ನಾವು ಒಂದು ಪ್ರತ್ಯೇಕ ಸೆಷನ್ ಅನ್ನೇ ಮಾಡ್ತೀವಿ. ಜೊತೆಗೆ ಮುಂದಿನ ವಿಷಯ ಏನ್ ನಿಮಗೆ ಬೇಕಾಗತ್ತೆ, ನಿಮ್ಗೆ ಅನ್ಸುತ್ತೆ ಯಾವ್ದನ್ನ ನಾವು ತಿಳಿಸ್ಕೊಡ್ಬೇಕು ಅಂತ, ಯಾವ್ದನ್ನ ನಾವು ಯಾವ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ, ಅದನ್ನು ಕೂಡ ನಿಮ್ಮ ಕೇಂದ್ರದ ಮುಖ್ಯಸ್ಥರಿಗೆ ಹೇಳಿ ಅದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಬಹುದು. ಜೊತೆಗೆ ಮತ್ತೊಮ್ಮೆ ವಿನಂತಿ ಏನು ಅಂದ್ರೆ, ಹೋದ ಸಲ ನಾವು ವಿಸ್ಪರ್ಸ್ ಬಗ್ಗೆ ಅನೌನ್ಸ್ ಮಾಡಿದ್ವಿ. ವಿಸ್ಪರ್ಸ್ ಕನ್ನಡ 4 ಪುಸ್ತಕಗಳ ಬಗ್ಗೆ. ಅದರಿಂದ ನಮ್ಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು. ನಾವು ಹೀಗೆ ನೋಡ್ತಾ ಇರುವಾಗೆ ಸುಮಾರಷ್ಟು ನಮ್ಗೆ ಪ್ರೀ ಬುಕ್ಕಿಂಗ್ಸ್ ಬಂತು. ಎಲ್ಲರಿಗೂ ಧನ್ಯವಾದ. ಇನ್ನೂ ಕೂಡ ಯಾರು ಪ್ರೀ ಬುಕ್ ಮಾಡಿಲ್ಲ, ದಯವಿಟ್ಟು ಪ್ರೀ ಬುಕ್ ಮಾಡಿ. ಅದರಿಂದ ಕನ್ನಡ ತಂಡಕ್ಕೆ, ನಮ್ಮ ಮಿಷನ್ನಿಗೆ ಬಹಳ ಪ್ರೋತ್ಸಾಹ ನೀಡಿದಾಗುತ್ತೆ. ಇದರಿಂದ ಇದರಿಂದ ನಾವೇನ್ ಲಾಭ ಪಡ್ಕೋತೀವಲ್ಲ ಅದ್ರ ಎದುರಿಗೆ ಏನು ಅಲ್ಲ ಅಂತ ನೋಡಿದ್ರೆ, ಇದ್ರ ನಿಮ್ಮ ಪ್ರೈಸ್ ಇದು ಏನು ಅಲ್ಲ ಅಂತ ಹೇಳ್ಬೋದು. ಅಕಸ್ಮಾತ್ ಯಾರಿಗಾದ್ರೂ ಆಗದೆ ಇದ್ರೆ, ನಿಮ್ಗೆ ಅದು ಬೆಲೆ ಹೆಚ್ಚಾಯ್ತು ಅಂತ ಅನ್ಸಿದ್ರೆ, 4 ಜನ ಜೊತೆಗೂಡಿ ಒಂದು ಸೆಟ್ ಪುಸ್ತಕವನ್ನ ಖರೀದಿ ಮಾಡ್ಬೋದು. ನಿಮ್ಮಲ್ಲೇ ಅದನ್ನ ಹಂಚ್ಕೋಬಹುದು. ದಯವಿಟ್ಟು ಎಲ್ಲರೂ ಯಾರ್ಯಾರು ಬುಕ್ ಮಾಡಿಲ್ಲ, ಹೀಗೆ ನಿಮ್ಮ ಕೇಂದ್ರದ ಸಂಚಾಲಕರ ಜೊತೆಗೆ ಕೂತ್ಕೊಂಡು ಅದನ್ನ ಪ್ರೀ ಬುಕ್ ಮಾಡ್ಕೊಳ್ಳಿ. ಮುಂದಿನ ವಿಷಯ ಜೊತೆಗೆ ಮತ್ತೆ ಪುನಃ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.